ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ನಾವು ಮಾತಾಡ್ತೀವಿ. ಅಹಮದಾಬಾದ್ನ ವಿಮಾನ ದುರಂತ ಇಡೀ ದೇಶ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಭಾರತದಲ್ಲಿ ನಡೆದ ಈ ದುರ್ಘಟನೆಯ ಚರ್ಚೆ ಆಗ್ತಾ ಇದೆ. ಅತ್ಯಂತ ಸುರಕ್ಷಿತ ಪ್ರಯಾಣದ ದಾರಿಗಳ ಪೈಕಿ ಏರ್ ಟ್ರಾವೆಲ್ ಕೂಡ ಒಂದು, ಅದು ಅತ್ಯಂತ ಸುರಕ್ಷಿತವಾದಂಥದ್ದು. ಹೀಗಿರುವಾಗ ಈ ದುರ್ಘಟನೆ ಯಾಕಾಯಿತು? ಮುಂದಿನ ಸಲ ವಿಮಾನ ಏರುವಾಗ ನಾವು ಭಯ ಪಡಬೇಕಾ? ಈ ದುರ್ಘಟನೆಯಿಂದ ಪಾಠಗಳೇನು? ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕು ಅಂತ ಇವತ್ತು ಒಬ್ಬ ವಿಶೇಷ ಅತಿಥಿಯನ್ನು ನಮ್ಮ ಸ್ಟುಡಿಯೋ ಕರೆಸಿದ್ದೀವಿ. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ. ಸುದರ್ಶನ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುದರ್ಶನ್ ಅವರು ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಅತ್ಯಂತ ಅನುಭವಿ ಪೈಲಟ್ ಆಗಿದ್ದಂಥವರು. ಅಲ್ಲಿಂದ ನಿವೃತ್ತರಾದ ನಂತರ ಕಮರ್ಷಿಯಲ್ ಏರ್ಲೈನ್ಸ್ಗೆ ಸೇರಿಕೊಂಡರು, ಇಂಡಿಗೋ ಪೈಲಟ್ ಆಗಿದ್ದರು. 12,000 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂಥ ಅನುಭವಿ ಪೈಲಟ್ ಅವರು. ಅವರನ್ನು ಇವತ್ತು ಮಾತಾಡ್ಸೋಣ. ಅವರನ್ನ ಪ್ರಶ್ನಿಸೋದಕ್ಕೆ ಅನೇಕ ಕಾಲೇಜುಗಳ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುದರ್ಶನ್ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. 12ನೇ ತಾರೀಕು ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಸುದ್ದಿ ಬ್ರೇಕ್ ಆಯಿತು, ಏರ್ ಕ್ರ್ಯಾಶ್ ಅಂತ. ಗುರುವಾರ ಶುಕ್ರವಾರ ಅದೇ ಸುದ್ದಿಗಳನ್ನು ಕಂಟಿನ್ಯೂಸ್ ಆಗಿ ಕೊಟ್ಟಂಥ ನಾನು ನಿನ್ನೆ ಬೆಳಗ್ಗೆ ಒಂದು ವಿಮಾನ ಹತ್ತಬೇಕಾಗಿತ್ತು. ಎದೆ ಡವ 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 ಅಂತಿತ್ತು. ಅರ್ಲಿ ಮಾರ್ನಿಂಗ್ ಫ್ಲೈಟು. ಮನೆಯಿಂದ ಕಳಿಸಿ ಕೊಡುವಾಗಲೂ ಸಹಿತ ಮನೆಯಲ್ಲಿ ಹೆಂಡತಿ ಒಂಥರ ಟೆನ್ಷನಲ್ಲಿ ಕಳಿಸ್ಕೊಟ್ರು. ಹುಷಾರು ಅಂತ. ಶುಡ್ ವಿ ಬಿ ವರಿಡ್? ಮುಂದಿನ ವಿಮಾನ ಹತ್ತುವಾಗ ಹತ್ತಿ ಕುಳಿತಾಗೂ ಹಂಗೆ ಆಯಿತು. ಟೇಕ್ ಆಫ್ ಆಗುವಾಗ ಅಂದರೆ ಐ ಕ್ಯಾನ್ ಅಬ್ಸರ್ವ್ ಅಲ್ಲಿದ್ದಂಥ ಎಲ್ಲ ಪ್ಯಾಸೆಂಜರ್ಗಳು ಒಂಥರ ಎದೆ ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ರು. ಹೌದು, ಅದು ಭಯ ಕಾಣಿಸ್ತಾ ಇತ್ತು. ನೋಡಿ, ವಾಯುಸೇನೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು ಅಥವಾ ಆಕ್ಸಿಡೆಂಟು ಆಯಿತು. ಇನ್ಸಿಡೆಂಟ್ ಅಂದರೆ ಅದರಲ್ಲಿ ದೇರ್ ಇಸ್ ನೋ ಲಾಸ್ ಆಫ್ ಲೈಫ್. ಓಕೆ, ಸಮ್ ಮೆಕ್ಯಾನಿಕಲ್ ಆ್ಯಂಡ್ ಟೆಕ್ನಿಕಲ್. ಮೆಕ್ಯಾನಿಕಲ್ ಅಂದರೆ ಸಮಥಿಂಗ್ ಬ್ರೇಕ್ಸ್ ಡೌನ್. ಟೆಕ್ನಿಕಲ್ ಅಂದರೆ ಸಮಥಿಂಗ್ ರಾಂಗ್ ವಿತ್ ದ ಎಂಜಿನ್ ಆರ್ ಸಿಸ್ಟಮ್ಸ್. ದೇರ್ ಆರ್ ಸೋ ಮೆನಿ ಸಿಸ್ಟಮ್ಸ್ ಇನ್ ದಿ ಏರೋಪ್ಲೇನ್. ಸೊ ಅದಾದ ಕೂಡಲೇ ಎಲ್ಲ ಪೈಲಟ್ಗಳನ್ನ ಆರ್ಸೋಕ್ಕೆ ಶುರು ಮಾಡ್ತಾರೆ. ದೇ ಹ್ಯಾವ್ ಟು ಕಂಪಲ್ಸರಿಲಿ ಫ್ಲೈ ದ ನೆಕ್ಸ್ಟ್ ಡೇ. ಓಕೆ. ಈವನ್ ಪೈಲಟ್ಸ್, ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ನಮಗೂ ಇರುತ್ತೆ, ಏನಾಯಿತು, ಹಿಂಗಾಯಿತು, ಬಟ್ ವಿ ಆರ್ ಲಾಸ್ಟ್ ಅವರ್ ನಿಯರೆಸ್ಟ್ ಕಲೀಗ್ ಆರ್ ಸಮಥಿಂಗ್. ಸೊ in Air Force it's mandatory. Next day all the pilots and all the aeroplanes have to fly. Okay, to reinstate their confidence in that machine. ಒಂದು ಇದು ಹೇಳ್ತೇನೆ, ನಮ್ಮ ಏರೋಸ್ಟೇಸ್ಗಳು ನಾನು ಒಂದಿಷ್ಟು ಸ್ಮೂತ್ ಲ್ಯಾಂಡಿಂಗ್ ಮಾಡಿದಾಗ, ಕ್ಯಾಪ್ಟನ್ ಇಟ್ ವಾಸ್ ಅ ವೆರಿ ಸ್ಮೂತ್ ಲ್ಯಾಂಡಿಂಗ್, ಹೌ ಡಿಡ್ ಯು ಡೂ ಇಟ್? ಐ ಜಸ್ಟ್ ಕ್ಲೋಸ್ ಮೈ ಐಸ್. ಇದು ನಿಜ. ಐ ಕ್ಯಾನ್ ಕ್ಲೋಸ್ ದ ಐಸ್ ಆ್ಯಂಡ್ ದ ಏರೋಪ್ಲೇನ್, ಸ್ಪೆಷಲಿ ಏರ್ಬಸ್, ವಿಲ್ ಲ್ಯಾಂಡ್ ಆನ್ ಇಟ್ಸ್ ಓನ್. ಡೆಲ್ಲಿನಲ್ಲಿ, ಲಕ್ನೋದಲ್ಲಿ, ಜೈಪುರದಲ್ಲಿ ವಿಂಟರ್ ಸೀಸನ್ನಲ್ಲಿ ವಿ ಹ್ಯಾವ್ ಟು ಡೂ ದಿಸ್. ಆಟೋ ಲ್ಯಾಂಡ್ ಅಂತ ಕರಿತೀವಿ. ಆಟೋ ಲ್ಯಾಂಡಲ್ಲಿ ಏನಂದರೆ, ಪೈಲಟ್ ಹ್ಯಾಸ್ ಟು ಪುಷ್ ಹಿಸ್ ಸೀಟ್ ಬ್ಯಾಕ್, ನಾಟ್ ಟು ಟಚ್ ಎನಿ ಕಂಟ್ರೋಲ್. ಓಕೆ, ಅದಷ್ಟೊತ್ತಿಗೆ ಬರುತ್ತೆ, ಟಚ್ ಡೌನ್ ಆಗುತ್ತೆ. ಅಷ್ಟು ಒಂದಿಷ್ಟು ಟ್ಯಾಕ್ಸಿ ಸ್ಪೀಡ್ ಅಂತ ಹೇಳ್ತೀವಲ್ಲ, ಅರೌಂಡ್ 100 ಕಿಲೋಮೀಟರ್ಸ್ ಬಂದಾಗ ಪೈಲಟ್ ವಿಲ್ ಡಿಸೆಂಗೇಜ್ ದ ಆಟೋ ಪೈಲಟ್. ಅಲ್ಲಿವರೆಗೂ ದಟ್ ಈಸ್ ದ ಕಾನ್ಫಿಡೆನ್ಸ್ ಆಫ್ ಎ ಪೈಲಟ್ ಇನ್ ದ ಮಷೀನ್. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಇಂಡಿಗೋದಲ್ಲಿ ಹೋಗಿದ್ರಾ? ಹೌದು, ಇಂಡಿಗೋದಲ್ಲಿ. ಏರ್ ಇಂಡಿಯಾ ಇಲ್ಲ, ಇಂಡಿಗೋದಲ್ಲಿ. ಆಚೆ ವಾಪಸ್ ಬರುವಾಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಿಗೆ. ಹಾಂ. ಸೊ ಇಟ್ ಈಸ್ ಎ ವೆರಿ ಸೇಫ್ ಪ್ಲೇನ್. ಆ್ಯಂಡ್ ಇದು ತಿಂಗಳಿಗೆ ಒಂದು ಸರಿ ನಾವು ಮ್ಯಾಂಡೇಟರಿ ಆಟೋ ಲ್ಯಾಂಡ್ ಮಾಡಲೇಬೇಕು. ಓಕೆ, ಇಟ್ ಈಸ್ ಕಂಪಲ್ಸರಿ ಬಿಕಾಸ್ ಯು ಡೆವಲಪ್ ದಟ್ ಕಾನ್ಫಿಡೆನ್ಸ್ ಇನ್ ದ ಮಷೀನ್. ಅಂದರೆ ರೈಟ್ ಬ್ರದರ್ಸ್ ಮೊದಲನೇ ಸಲ ವಿಮಾನ ಹಾರಿಸಿದಾಗಿನಿಂದ ಇಲ್ಲಿ ತನಕ ಇಡೀ ಟೆಕ್ನಾಲಜಿ ಇದು ಹೆಂಗೆ ಡೆವಲಪ್ ಆಗಿದೆ ಅನ್ನೋದು ಬಹಳ ಒಂದು ಸೈನ್ಸ್ ಮಾರ್ವೆಲ್ ಹಾರಾಟ ನಡೆಸ್ತಾ ಇರುತ್ತೆ ಅಲ್ಲಿ. ಇಟ್ಸ್ ಅ ಮಾರ್ವೆಲ್. ಕರೆಕ್ಟ್. ಆ್ಯಂಡ್ ಒನ್ ಆಫ್ ದ ರೀಸನ್ ಈಸ್ ವರ್ಲ್ಡ್ ವಾರ್ಸ್. ಯಾವಾಗ ವರ್ಲ್ಡ್ ವಾರ್ 2 ಆಯಿತು, ಯು ಶುಡ್ ನೋ ದಿ ಫಸ್ಟ್ ಏರೋಪ್ಲೇನ್ manufactured in India is in Bangalore, in 1940. So we started manufacturing aeroplanes in that period onwards. ಸೊ ಮಧ್ಯೆ ಏನಾಯಿತು ಅಂದರೆ ಸ್ವಲ್ಪ ಬಜೆಟರಿ
ತೊಂದರೆಗಳಿದ್ವು. ಆಮೇಲೆ ಗೌರ್ಮೆಂಟ್ಗಳ ಒಂದು ನಿಲುವು ಏನಿತ್ತು ಅದು ಬದಲಾಗ್ತಾ ಹೋಯಿತು. ಒಂದು ಗೌರ್ಮೆಂಟ್ ನಿಲುವು ಬೇರೆ ಆಗಿದ್ರೆ ಇನ್ನೊಂದು ಗೌರ್ಮೆಂಟ್ ನಿಲುವು ಬೇರೆ ಆಗಿ ನಾವು ಹೊರ ದೇಶದಿಂದ ವಿಮಾನಗಳನ್ನ ತರಿಸ್ಕೋಬೇಕಾಯ್ತು. ಅದು ಒಳ್ಳೆಯ ವಿಮಾನಗಳನ್ನೇ ತರಿಸ್ಕೊಂಡ್ವಿ. ಬಟ್ ನಮ್ಮ ಒಂದು ಈಗೇನು ಆತ್ಮನಿರ್ಭರತೆ ಅಂತ ನಾವೆಲ್ಲ ಮಾತಾಡ್ತಿದ್ದೀವಿ, ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ ಅಂತ, ಇದೊಂದು ಸ್ವಲ್ಪ ಮುಂಚೆ ಆಗಬೇಕಾಗಿತ್ತು. ಇದು ಬೆಂಗಳೂರು, ಅದು ಏವಿಯೇಷನ್ನ ತವ್ರ ಮನೆ ಬೆಂಗಳೂರು. ಎಸ್, ಮಿಸೈಲ್ಗಳ ತವ್ರ ಮನೆ ಬೆಂಗಳೂರು, ಡ್ರೋನ್ಗಳ ತವ್ರ ಮನೆ ಬೆಂಗಳೂರು. ಸೊ ಇದು ನಿಮಗೆಲ್ಲ ಒಂದು ಸರಿ ಎಜುಕೇಷನ್ ಟೂರೋ ಅಥವಾ ನಿಮ್ಮ ಇವರಿಗೆ ಹೇಳಿ, ನಿಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೆ, ಯು ಮಸ್ಟ್ ವಿಸಿಟ್. ಕಮಿಂಗ್ ಬ್ಯಾಕ್ ಟು ಅಹಮದಾಬಾದ್ ಏರ್ ಕ್ರ್ಯಾಶ್ ಸರ್, ಈ ಘಟನೆ ನಡೆದ ನಂತರ ಅಸಂಖ್ಯಾತ ವಿಡಿಯೋಗಳನ್ನು ನೋಡಿದೆ, ಅನಾಲಿಸಿಸ್ಗಳನ್ನು ನೋಡಿದೆ, ಆರ್ಟಿಕಲ್ಗಳನ್ನು ಓದಿದ್ದೀನಿ. ಒಬ್ಬೊಬ್ರದ್ದು ಒಂದೊಂದು ಲೆಕ್ಕಾಚಾರ ಇದೆ, ಇದು ಯಾಕಾಯಿತು ಅಂತ. ಫ್ಲಿಪ್ ಓಪನ್ ಆಗಿತ್ತಾ ಇಲ್ವಾ, ಲ್ಯಾಂಡಿಂಗ್ ಗೇರ್ ಯಾಕೆ ಒಳಗೆ ಹೋಗಿರಲಿಲ್ಲ, ಅದಕ್ಕೊಂದಿಷ್ಟು ಸ್ಲೈಡ್ಸ್ ತೋರಿಸ್ಬಿಡ್ತೀನಿ ನಾನು. ಎಸ್ ಎಸ್ ಪ್ಲೀಸ್. ಒಂದು ವಿಮಾನ, ಇದು ಏನು ಅಹಮದಾಬಾದಲ್ಲಿ ದುರಂತಕ್ಕೊಳಗಾದ ವಿಮಾನ, ಅದರ ಟೇಕ್ ಆಫ್ ವೇಟ್ ಎಷ್ಟಿರ್ಬೋದು ಅಂತ ಊಹಿಸ್ತೀರಾ? ಟೇಕ್ ಆಫ್ ವೇಟ್? ಹಾಂ, ಓಕೆ. ಟೇಕ್ ಆಫ್ ವೇಟ್ ಅದು ಎಲ್ಲಿಂದ, ಅಹಮದಾಬಾದಿಂದ ಲಂಡನ್ನಿಗೆ ಹೋಗ್ತಿತ್ತು. 9 ಗಂಟೆ 9:15 ಗಂಟೆ ಪ್ರಯಾಣ. ಸೊ ಅದಕ್ಕೆ ಬೇಕಾದ ಒಂದು ಇಂಧನ, ಅದು ಇಂಧನ ಪ್ರತಿ ನಿಮಿಷಕ್ಕೆ 170 ಲೀಟ್ರ್. ಓಕೆ. ಫಾರ್ 1 minute ಇಟ್ ವಿಲ್ ಕನ್ಸ್ಯೂಮ್ 170 ಲೀಟ್ರು. ಅದೇ ಥರ ಇಂಟು 60 ಇಂಟು 9 hours 30 minutes ಆ ಒಂದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಫ್ಯೂಲ್ ಹಾಕಿರ್ತಾರೆ. ಈ ವಿಮಾನದಲ್ಲಿ ನೋಡಿ, ಐ ವಿಲ್ ಜಸ್ಟ್ ಟೆಲ್ ಯು ವೆರಿ ಬೇಸಿಕ್ ಏರೋಡೈನಮಿಕ್ಸ್. ಯಾಕಂದರೆ ಎಲಿರಾನ್, ಸ್ಪಾಯ್ಲರ್, ಫ್ಲಾಪರಾನ್ ಇವೆಲ್ಲ ಗೊತ್ತಿರಲ್ಲ. ಇದನ್ನು ಹೋಲ್ ಬಾಡಿ ಈಸ್ ಕಾಲ್ಡ್ ಫ್ಯೂಸಲಾಜ್. ಓಕೆ, ಇಟ್ ಈಸ್ ಮೇಡ್ ಆಫ್ ವೆರಿ ಲೈಟ್ ಅಲಾಯ್, ಸ್ಟೀಲ್ ಅಲಾಯ್, ಅಲ್ಯೂಮಿನಿಯಂ ಅಲಾಯ್, ಕಾರ್ಬನ್ ಫೈಬರ್, ಈ ಥರ ವೇರಿಯಸ್ ಮೆಟಲ್ ಈಸ್ ಯೂಸ್ಡ್ ಇನ್ ದಿಸ್. ಈ ಡ್ರೀಮ್ ಲೈನರ್ ಏರೋಪ್ಲೇನ್ನಲ್ಲಿ ಏನಂದರೆ, ಜಸ್ಟ್ ಟು ಮೇಕ್ ಇಟ್ ವೆರಿ ಲೈಟ್ ಆ್ಯಂಡ್ ಆಲ್ಸೋ ಸ್ಟ್ರಾಂಗ್, ಅಂದರೆ ನೋ ಕಾಂಪ್ರಮೈಸ್ ಆನ್ ಸ್ಟ್ರೆಂತ್ ಆರ್. ಓಕೆ ಓಕೆ. ಸೊ ಅದೇ ಥರ ಇದು ಮಾಡಿದ್ರಿಂದ ಇದಕ್ಕೆ ಡ್ರೀಮ್ ಲೈನರ್ ಅಂತ ಕರೆದ್ರು. ಸಚ್ ಏನೋ ನೈಸ್ ಏರ್ಕ್ರಾಫ್ಟ್ ಅಂತೇಳಿ. ಎಲಿರಾನ್ಸ್ ಅಂದರೆ ನೋಡಿ, ಇದು ಈ ಬಣ್ಣದಲ್ಲಿ ಇದೆಯಲ್ಲ, ಈ ಬಣ್ಣದಲ್ಲಿ ಇದು ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟರ್ನಿಂಗ್. ಓಕೆ ಓಕೆ ಓಕೆ. ನಾವು ಸ್ಪಾಯ್ಲರ್ಸ್ ನಾರ್ಮಲಿ, ಸ್ಪಾಯ್ಲರ್ ಬೈ ನೇಮ್ ಇಟ್ ವಿಲ್ ಸ್ಪಾಯ್ಲ್, ಇಟ್ ವಿಲ್ ಇನ್ಕ್ರೀಸ್ ದ ಡ್ರ್ಯಾಗ್ ಡ್ಯೂರಿಂಗ್ ಲ್ಯಾಂಡಿಂಗ್. ಓಕೆ ಓಕೆ, ಇನ್ಕ್ರೀಸ್ ದ ಲ್ಯಾಂಡಿಂಗ್ ಅಂದರೆ ಸೊ ದ ಲೆಸ್ ರನ್ವೇ ಇಸ್ ಕನ್ಸ್ಯೂಮ್ಡ್. ಫ್ಲಾಪರಾನ್, ಫ್ಲ್ಯಾಪ್ ಒಂದು, ಇವ್ರು ಹೇಳಿದ್ರಲ್ಲ, ಒಂದು ಫ್ಲ್ಯಾಪ್ ಇರುತ್ತೆ, ಇನ್ನೊಂದು ಫ್ಲ್ಯಾಪ್ ಪ್ಲಸ್ ಎಲೆರಾನ್, ದಟ್ ಈಸ್ ಕಾಲ್ಡ್ ಫ್ಲಾಪರಾನ್. ನೋಡಿ, ಇವು ಪ್ರತಿಯೊಂದು ವಿಮಾನಕ್ಕೆ ಇದು ರಡ್ಡರ್ ಅಂದರೆ ಇದು ಹಾರಿಸಾಂಟಲ್, ಇದು ಹಾರಿಸಾಂಟಲ್, ಇದು ಯಾ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಟರ್ನಿಂಗ್ ಎಲ್ಲಿಂದ ಬರುತ್ತೆ, ಎಲೆರಾನಿಂದ ಬರುತ್ತೆ. ದಿಸ್ ಈಸ್ ಯಾ, ಇಟ್ ಈಸ್ ಸ್ಪೆಸಿಫಿಕ್ ಟು ಏರೋಪ್ಲೇನ್ ಅಷ್ಟೇ. ಓಕೆ. ಇದು ಎಲಿವೇಟರ್. ಸೊ ದಿಸ್ ಎಲಿವೇಟರ್, ಇದನ್ನು ಹಾರಿಸಾಂಟಲ್ ಸ್ಟೇಬಲೈಸರ್ ಅಂತಲೂ ಕರೀತಾರೆ ಕೆಲವು ವಿಮಾನಗಳಲ್ಲಿ. ಇದು ದಿಸ್ ಟೇಕನ್ ಸಮ್ ರ್ಯಾಂಡಮ್ ಏರೋಪ್ಲೇನ್. ಓಕೆ, ಸೊ ದಿಸ್ ಎಲಿವೇಟರ್ ಫಂಕ್ಷನ್ ಈಸ್ ಅಪ್ ಆ್ಯಂಡ್ ಡೌನ್. ಓಕೆ. ಸೊ ಈಗ ಏನಾಯಿತು, ಒಂದು ಸೈಡ್ ರೋಲ್ ಆಯಿತು, ಇನ್ನೊಂದು ಯಾ ಆಯಿತು, ಇನ್ನೊಂದು ಅಪ್ ಆ್ಯಂಡ್ ಡೌನ್ ಆಯಿತು. ವಿಮಾನದ ರೆಕ್ಕೆಯಲ್ಲಿನ ಈ ಅಲೆರಾನ್ಸು ವಿಮಾನ ಎಡಕ್ಕೆ ಬಲಕ್ಕೆ ಹೋಗೋದಕ್ಕೆ ರೋಲ್ ಇಸ್ ಕಾಲ್ಡ್ ರೋಲ್. ಕಾರಣ ಇದು ಮೇಲೆ ಕೆಳಗೆ ಹೋಗೋದಕ್ಕೆ. ಹಾಂ, ಇದು ಮೇಲೆ ಕೆಳಗೆ. ರಡ್ಡರ್ ಈಸ್ ಫಾರ್ ಯಾ. ಓಕೆ ಓಕೆ. These are the engines. This is cockpit and this is cabin, complete passenger. There are some emergency door. Normally it is over the wing. ನೀವು ಎಮರ್ಜೆನ್ಸಿ ಸೀಟಲ್ಲಿ ಕುತ್ಕೊಂಡಿದ್ರೆ ಏರೋಸ್ಟೇಸ್ ಬಂದು ನಿಮಗೆ ಬ್ರೀಫ್ ಮಾಡ್ತಾರೆ. ಫಸ್ಟ್ಲಿ, ಆರ್ ಯು ವಿಲ್ಲಿಂಗ್ ಟು ಓಪನ್ ದ ಎಮರ್ಜೆನ್ಸಿ ಡೋರ್? ಮಕ್ಕಳನ್ನು ಕೂರಿಸಲ್ಲ, ಅಂಗವಿಕಲರನ್ನು ಕೂರಿಸಲ್ಲ. ಸೊ ಎಸ್, ಐ ಆಮ್ ವಿಲ್ಲಿಂಗ್ ಅಂತ ಹೇಳಿದರೆ ದೇ ವಿಲ್ ಎಕ್ಸ್ಪ್ಲೈನ್. ವೆರಿ ಸಿಂಪಲ್, ಲಿಫ್ಟ್ ದ ಫ್ಲ್ಯಾಪ್, ಪುಲ್ ದ ಹ್ಯಾಂಡಲ್ ಅಷ್ಟೇ, ದೆನ್ ಥ್ರೋ ದ ವಿಂಡೋ ಔಟ್ಸೈಡ್. ಸೊ ನಾರ್ಮಲಿ ಇದು ಈ ವಿಂಗುಗಳ ಮೇಲೆ ಇರುತ್ತೆ. ದೆನ್ ವೆನ್ ವಿ ಡಿಚ್ ದಿಸ್ ಏರೋಪ್ಲೇನ್ ಇನ್ ಸಿ ಆರ್ ರಿವರ್, ಒಂದು ಇದು ಓಪನ್ ಆಗುತ್ತೆ, ಸ್ಲೈಡ್, ರಬ್ಬರ್ ಸ್ಲೈಡ್. ಸೊ ಯು ಹ್ಯಾವ್ ಟು ಜಾರ್ಕೊಂಡು ಸುಮ್ಮನೆ ಹೋಗ್ತಾ ಇರೋದು. ಸೊ ದರ್ ಈಸ್ ನೋ ಡೇಂಜರ್ ಈವನ್ ಇಫ್ ಯು ಲ್ಯಾಂಡ್ ಇನ್ ಸಿ. ಎವ್ರಿ ಏರೋಪ್ಲೇನ್ ಇದು ಸರ್ಟಿಫೈಡ್ ಫಾರ್ ಫ್ಲೋಟಿಂಗ್.
ಓಕೆ. ಫ್ಲೋಟಿಂಗ್ ಫಾರ್ 50 minutes. ಇದ್ರದ ಮೇಲೆ ಬಿದ್ದರೂ ಒಂದು 50 ನಿಮಿಷ 50 ನಿಮಿಷ ಮುಳುಗಲ್ಲ ಇರುತ್ತೆ. ಮುಳುಗಲ್ಲ. ಸೊ ದಟ್ ಇಸ್ ಎನಫ್ ಟೈಮ್ ಫಾರ್ ಪ್ಯಾಸೆಂಜರ್ಸ್ ಟು ಗೆಟ್. ಓಕೆ ಓಕೆ. ನೋಡಿ ಇದ್ರ ಫ್ಯೂಲ್ ಎಲ್ಲಿರುತ್ತೆ? ಇದು ನನಗೆ ಯಾವಾಗಲೂ ಆಶ್ಚರ್ಯ ಸರ್. 58,000 ಲೀಟರ್ ಫ್ಯೂಲ್ ಇತ್ತು ಅಂತಾರೆ. ರೆಕ್ಕೆ ನೋಡಿದ್ರೆ ಇಷ್ಟು ದಪ್ಪ ಕಾಣಿಸುತ್ತದೆ ನೋಡಿ. ಅಷ್ಟರಲ್ಲಿ ಅಷ್ಟು ದೊಡ್ಡ ಫ್ಯೂಲ್ ಟ್ಯಾಂಕ್ ಇರುತ್ತೆ ಒಳಗಡೆ. ಹೌದು. ಇದನ್ನು ಆ್ಯಕ್ಚುಲಿ ಡಿವೈಡ್ ಮಾಡಿರ್ತಾರೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಆ್ಯಂಡ್ ಸೆಂಟರ್ ಟ್ಯಾಂಕ್. ಓಕೆ. ಸೆಂಟರ್ ಟ್ಯಾಂಕಿಂದ ಇಟ್ ವಿಲ್ ಕಮ್ ಟು ಎಂಜಿನ್. ಓಕೆ ಓಕೆ ಓಕೆ. ಸೊ ಬರೀ 75,000 ಲೀಟರ್ ಅಲ್ಲ, ಇದು 787 ವೇರಿಯಂಟ್ ಏನಿದೆ 1,25,000 ಲೀಟ್ರ್. 1,25,000 ಲೀಟರ್. ಓಕೆ. ಯಾಕಂದರೆ ನ್ಯಾಚುರಲಿ ಅದು ಲಾಂಗ್ ಫ್ಲೈಟ್, ಲಾಂಗ್ ಹಾಲ್ಗೆ ಹೋಗ್ಬೇಕಂದ್ರೆ. ಸೊ ಅಪಾರ್ಟ್ ಫ್ರಮ್ ಫ್ಯೂಲ್ ಫೆಡ್ ಟು ದ ಎಂಜಿನ್, ಇದು ಇಂಜಿನ್ ಇದು ರೆಕ್ಕೆಗಳ ಒಂದು ಸ್ಟ್ರೆಂತ್ ಕೊಡುತ್ತೆ. ಓಕೆ ಓಕೆ. ಒಂದು ಮಿನಿಮಮ್ 0 ಫ್ಯೂಲ್ ವೆಯ್ಟ್ ಅಂತ ಹೇಳ್ತೀವಿ. ಅದು ಆ ಒಂದು ವೆಯ್ಟ್, ಅದು ವೆಯ್ಟ್ ಆಫ್ ದ ಏರ್ಕ್ರಾಫ್ಟ್, ವೆಯ್ಟ್ ಆಫ್ ದಿ ಪ್ಯಾಸೆಂಜರ್ಸ್ ಅವರ ಕಾರ್ಗೋ. ಸೊ ಅದನ್ನೆಲ್ಲ ಕೊಟ್ಬಿಟ್ಟು ದೆನ್ ರಿಮೈನಿಂಗ್ ವೆಯ್ಟ್ ಹ್ಯಾಸ್ ಟು ಬಿ ಇನ್ ದ ಫಾರ್ಮ್ ಆಫ್ ಫ್ಯೂಲ್. ಓಕೆ. ಮಿನಿಮಮ್ ಯು ಹ್ಯಾವ್ ಟು ಫಿಲ್ ದಟ್ ಫ್ಯೂಲ್. ಓಕೆ. ಕೆಲವು ಸರಿ ಶಾರ್ಟ್ ಸೆಕ್ಟರ್ಗಳಿಗೆ, ಸಪೋಸ್ ಇಲ್ಲಿಂದ ಹುಬ್ಳಿ ಜಸ್ಟ್ 28 minutes ಆರ್ ಸಮಥಿಂಗ್. ಸೊ ಬಟ್ ಯು ಹ್ಯಾವ್ ಟು ಕ್ಯಾರಿ ಎಕ್ಸ್ಟ್ರಾ ಫ್ಯೂಲ್ ಜಸ್ಟ್ ಟು ಗಿವ್ ದ ಸ್ಟ್ರೆಂತ್ ಟು ದ ಸ್ಟೆಬಿಲಿಟಿ ಬರ್ಬೋದು. ಸ್ಟೆಬಿಲಿಟಿ. ಓಕೆ. ಅದು ಸಿಂಪಲ್ ಫಿಸಿಕ್ಸ್ ಅದು. ಈಗ ಹೌದು. ಕಡಿಮೆ ತೂಕದ 2 ವೀಲರ್ಗಳಲ್ಲಿ ಹೋಗುವಾಗ ಪಕ್ಕದಲ್ಲಿ ಒಂದು ಜೋರಾಗಿ ಓಲೋಬೈಕ್ ಹೋದರೂ ಗಾಡಿ ಅಲ್ಲಾಡ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಬಟ್ ರಾಯಲ್ ಎನ್ಫೀಲ್ಡ್ನಲ್ಲಿ ಅದಾಗೋದಿಲ್ಲ. ಅಂದರೆ ಹೆಚ್ಚು ತೂಕದ ಬೈಕ್ಗಳೆಲ್ಲ ಲೈಟರ್ ದ ಏರ್ಕ್ರಾಫ್ಟ್, ಅನ್ಸ್ಟೇಬಲ್. ಓಕೆ ಓಕೆ ಓಕೆ. ದಿಸ್ ಇಸ್ ದ ಕಾಕ್ಪಿಟ್ ಆಫ್ 787 ವಿಚ್ ಮೆಟ್ ವಿತ್ ಅ ಫೇಟಲ್ ಆಕ್ಸಿಡೆಂಟ್. ಇಲ್ಲಿ ಎಡಗಡೆ ಕೂತ್ಕೊಳ್ಳೋರು ಈಸ್ ಅ ಕ್ಯಾಪ್ಟನ್, ಬಲಗಡೆ ಕೂತ್ಕೊಳ್ಳೋರು ಕೋ-ಪೈಲಟ್. ಬಟ್ ನಾಟ್ ನೆಸೆಸರಿ ಓನ್ಲಿ ಕ್ಯಾಪ್ಟನ್ ಫ್ಲೈಸ್ ಆಲ್ ದ ಟೈಮ್. ಓಕೆ. ಇಟ್ ಈಸ್ ಕಾಲ್ಡ್ ಪೈಲಟ್ ಫ್ಲೈಯಿಂಗ್ ಆ್ಯಂಡ್ ಪೈಲಟ್ ಮಾನಿಟರಿಂಗ್. ಸೊ ದಿಸ್ ಪರ್ಸನ್ ಕುಡ್ ಬಿ ಪೈಲಟ್ ಫ್ಲೈಯಿಂಗ್ ಫಾರ್ ಒನ್ ಸೆಕ್ಟರ್ ಆ್ಯಂಡ್ ಹಿ ಶುಡ್ ಬಿ ದ ಮಾನಿಟರ್. ಓಕೆ. Monitor is heads down, pilot flying heads up. ಓಕೆ Okay, he will scan for the birds and he will call out. ಸೊ ಮಾನಿಟರ್ ಮಾಡೋರು ಬರೀ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಾ ಕೂತ್ಕೊಂಡು SOP, he has to follow SOP. Okay. And he has to monitor speed, monitor parameters. ಓಕೆ ಓಕೆ. ಅಂದರೆ ನಾಟ್ ನೆಸೆಸರಿ ಯಾವಾಗಲೂ ಹೊರಗೆ ಹೋಗಬೇಕು ಅಂತ ಇದೆ. ಬಟ್ ಕ್ರಿಟಿಕಲ್ ಫೇಸ್ ಆಫ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್, ದಿ ಪೈಲಟ್ ಫ್ಲೈಯಿಂಗ್ ವಿಲ್ ಬಿ ಲುಕಿಂಗ್ ಔಟ್. Okay. Pilot monitoring will be monitoring the system. This is called center pedestal. These are the computers. Okay. These computers will command 27 computers. Okay. 27 different computers, and within these computers 2 will be monitoring the other computers. ಏನಾದರೂ ಎಡವಟ್ಟಾಯಿತು ಒಂದು ಕಂಪ್ಯೂಟರನ್ನು, it will take it out of the circuit. Okay. So there is no wrong input by that. ಅಂತ ಹೇಳಿ 2 ಡೆಡಿಕೇಟೆಡ್ ಕಂಪ್ಯೂಟರ್ಸ್ ಬರೀ ಇದರ ವ್ಯವಸ್ಥೆಯನ್ನೇ ಮಾನಿಟರ್ ಮಾಡೋಕ್ಕಿರ್ತವೆ. ಸೊ ದಟ್ಸ್ ವೈ ವಿ ನೆವರ್ ಫಿಯರ್ ಅಬೌಟ್ ದಿ ಸೇಫ್ಟಿ ಆಫ್ ದಿ ಏರೋಪ್ಲೇನ್. ಇದು ಅಷ್ಟೇ, ಇದು ಪಾರ್ಟ್ ಆಫ್ ದಿ ಓವರ್ ಹೆಡ್ ಪ್ಯಾನಲ್ ಮೇಲೆ. ಓಕೆ. ಇದು ಮೇಲೆ ಇರುತ್ತೆ. ಮೋಸ್ಟ್ಲಿ ಇವೆಲ್ಲ ಎಲೆಕ್ಟ್ರಿಕಲ್ ಪವರ್, ಫ್ಲೈಟ್ OTPR, ಇದು ಮೋಸ್ಟ್ಲಿ ಅಲ್ಲದೆ ಏರ್ಕ್ರಾಫ್ಟ್ ಸಿಸ್ಟಮ್, IRS ಪ್ಯಾನಲ್, crew passenger oxygen system. So everything is controlled by the overhead panel. Yes. ಈಗ ನೋಡಿ, ಈ ಏರೋಪ್ಲೇನ್ 787 when it took off, it can take off with 175 tons of weight. 175 tons maximum. ಅದರ ತೂಕ, ಅದರದ್ದು ಎಲ್ಲ ಸೇರಿ 175 ಟನ್. ಓಕೆ. ಅದು ಹೆಂಗ್ರಿ 175 ಟನ್ ಉಕ್ಕಿನ ಹಕ್ಕಿ ಹಿಂಗಿರುತ್ತೆ ಆಕಾಶದಲ್ಲಿ. ದೇರ್ ಆರ್ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಇಟ್. ಓಕೆ. ದಿಸ್ ಈಸ್ ವೆಯ್ಟ್. ನಾನು ಹೇಳಿದ್ನಲ್ಲ 175 ಟನ್ ಈಸ್ ವೆಯ್ಟ್. ಹೌ ಇಟ್ ಈಸ್ ಬ್ಯಾಲೆನ್ಸ್ಡ್ ಈಸ್ ಬೈ ದಿ ಲಿಫ್ಟ್ ಪ್ರೊಡ್ಯೂಸ್ಡ್ ಬೈ ದ ವಿಂಗ್ಸ್. ಇದು ಹೆಂಗಾಗುತ್ತೆ ಅಂದರೆ, ಲಿಫ್ಟ್, ಇಫ್ ಯು ಅಬ್ಸರ್ವ್ ದ ಏರೋಪ್ಲೇನ್ ವಿಂಗ್ಸ್, ಅಪ್ಪರ್ ಪೋರ್ಷನ್ ಈಸ್ ಬೆಂಟ್, ದ ಲೋವರ್ ಪೋರ್ಷನ್ ಈಸ್ ಫ್ಲಾಟ್. ಅಟ್ ಒನ್ ಸ್ಪೀಡ್ ದಿ ಪ್ರೆಷರ್ ಆಫ್ ದಿ ಅಪ್ಪರ್ portion of the lift wing is so much that it cannot roll on the runway. It has to take off. Similarly, for landing, ನಾವು ಏನು ಮಾಡ್ತೀವಿ ಅಂದರೆ, we reduce the speed by selecting flaps. Okay. Flaps induces the drag. Undercarriage gear ಅಂತ ಹೇಳ್ತೀವಲ್ಲ, ಅದು ವೀಲ್ಸ್ ಅಷ್ಟೇ.
So wheels, when it is lowered, it will tremendous drag is created. Flap, when it is lowered, drag is created, but it gives additional lift. ಓಕೆ So there is a compromise. So ಆಮೇಲೆ thrust is developed by the engine. ಮುಂದೆ ಹೋಗೋದಕ್ಕೆ. So when the aircraft is configured for takeoff and landing, the drag is countered by the thrust of the engine. ಓಕೆ Okay, anytime undercarriage down, ನಾನು ವಿವರಿಸ್ತೀನಿ ಈ ಒಂದು ಘಟನೆಯ ಬಗ್ಗೆ. ಎನಿಟೈಮ್ ದ ಅಂಡರ್ಕ್ಯಾರೇಜ್ ಇಸ್ ಡೌನ್, ಅಂಡರ್ಕ್ಯಾರೇಜ್ ಅಂದರೆ ಗೇರ್ ಅಂದರೆ ಲ್ಯಾಂಡಿಂಗ್ ಗೇರ್ ವಿಮಾನದ ಗಾಲಿಗಳು. And if the lift is not enough produced by the wings or the flaps, then the aircraft will not get enough lift. ಓಕೆ Okay, so there is a, you should understand when next, this is the black box. It is not black in color. ಇದು ಒಂದು ಕರಾಳ ಕಥೆಯನ್ನೇ ಹೇಳುತ್ತೆ, ಅದಕ್ಕೆ ಇದನ್ನು ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ. ಇದು 1000 ಸೆಂಟಿಗ್ರೇಡಲ್ಲೂ ಉಳ್ಕೊಳ್ಳುತ್ತೆ. ವೆನ್ ಏರೋಪ್ಲೇನ್ ಕಮ್ಸ್ ಆ್ಯಂಡ್ ಇಂಪ್ಯಾಕ್ಟ್ಸ್ ದ ಗ್ರೌಂಡ್ ಅಟ್ ವೆರಿ ಹೈ ಫೋರ್ಸ್, ಅವಾಗಲೂ ಉಳ್ಕೊಂಡಿದೆ. ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತೇಳಿ, ಪೈಲಟ್ ಮತ್ತು ಕೋ ಪೈಲಟ್ ಬಗ್ಗೆ ಏನು ಮಾತಾಡಿದರು ಅವ್ರ ಮಧ್ಯೆ, ಪೈಲಟ್ ಆ್ಯಂಡ್ ATC ಏನು ಮಾಡಿದರು, ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲರ್, ಆಮೇಲೆ ಪೈಲಟ್ ಆ್ಯಂಡ್ ಕ್ಯಾಬಿನ್ ಕ್ರೂ ಏನು ಮಾತಾಡಿದ್ರು, ಇದೆಲ್ಲ ಕಾಕ್ಪಿಟ್ ವಾಯ್ಸ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದಂತೂ ಸಿಕ್ಕಿದೆ. ಇದರಲ್ಲಿ ಪ್ರತಿ ಸೆಕೆಂಡಿಗೆ 200 ಪ್ಯಾರಾಮೀಟರ್ಗಳನ್ನ ಮೆಜರ್ ಮಾಡುತ್ತೆ. ಎಂಜಿನ್ ಪರ್ಫಾರ್ಮೆನ್ಸ್, ಹೈಡ್ರಾಲಿಕ್ ಪರ್ಫಾರ್ಮೆನ್ಸ್, ಇನ್ಕ್ಲೂಡಿಂಗ್ ವೆನ್ ದ ಕ್ಯಾಬಿನ್ ಕ್ರೂ ಪ್ಲಗ್ಸ್ ಫಾರ್ ಮೇಕಿಂಗ್ ಕಾಫಿ, ವೆನ್ ಶಿ ಪ್ಲಗ್ಡ್, ವೆನ್ ಶಿ ಪುಲ್ಡ್ ಇಟ್ ಔಟ್, ಅದು ಕೂಡ all the things, because the load on electrical system. So everything is but it will take some time. ಓಕೆ ಈಗ ಇದನ್ನು DFDR ಅಂತ ಕರೀತಾರೆ, ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತೇಳಿ. ಸೊ ಇದು ಪ್ರತಿಯೊಂದು ಡಿಜಿಟಲ್ ಅಂಶವನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ ಪ್ರಿಂಟೆಡ್ ವರ್ಷನ್ಗೆ, ಇಟ್ ವಿಲ್ ಬಿಕಮ್ ದಿಸ್ ಬಿಗ್. ಸೊ ದ ಇನ್ವೆಸ್ಟಿಗೇಷನ್ ಟೀಮ್ ಹ್ಯಾಸ್ ಟು ಸ್ಪೆಂಡ್ ವೀಕ್ಸ್ ಪೋರಿಂಗ್ ಓವರ್ ಇಟ್. ಸುದರ್ಶನ್ ಸರ್, ಏನೋ ಕಾರ್ ಆಕ್ಸಿಡೆಂಟೋ ಬೈಕ್ ಆಕ್ಸಿಡೆಂಟೋ ಆಗಿದೆ ಅಂತ ಸುದ್ದಿ ಬಂದರೆ ಹೆಂಗಿದ್ದಾರೆ ಅವರು ಅಂತ ಕೇಳ್ಬೋದು. ಫ್ಲೈಟ್ ಆಕ್ಸಿಡೆಂಟು ಅಂದರೆ ಕೇಳೋ ಪಾಸಿಬಿಲಿಟಿ ಬಹಳ ಕಡಿಮೆ ಇರುತ್ತೆ, ಅಂದರೆ ಹೈ ಪಾಸಿಬಿಲಿಟಿ ಫ್ಯಾಟಾಲಿಟಿ. ಸಮಥಿಂಗ್ ಈಸ್ ರಾಂಗ್ ಇನ್ ದ ಫ್ಲೈಟ್, ಆಕ್ಸಿಡೆಂಟ್ ಆಗಬಹುದು ಅನ್ನೋದು ಫಸ್ಟ್ ಗೊತ್ತಾಗದೆ ಪೈಲಟ್ಗೆ, ಆಮೇಲೆ ಉಳಿದವ್ರಿಗೆ ಗೊತ್ತಾಗುತ್ತದೆ ಅವರು ಅನೌನ್ಸ್ ಮಾಡಿದ್ರೆ. ಅದು ಆದರೆ ಪೈಲಟ್ ಮೆಂಟಲಿ ಪ್ರಿಪೇರ್ ಇರ್ತಾರೆ ಇದಕ್ಕೆ. ಹೌದು, ನೋಡಿ ಹೆಂಗಿರುತ್ತೆ. ಈಗ ಪ್ರತಿ ವಿಮಾನಗಳ ಒಂದು ಫ್ಲೀಟ್ ಏನಿದೆ, ಏರ್ಬಸ್ ಆಗಲಿ, ಬೋಯಿಂಗ್ ಆಗಲಿ, ಎಂಬ್ರೇಯರ್ ಆಗಲಿ, ಅದು ಹೈಲಿ ಆಟೋಮೇಟೆಡ್. ಓಕೆ, ಹೈಲಿ ಆಟೋಮೇಟೆಡ್. ಅದು ಪ್ಲಸ್ ಏರ್ಲೈನ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪ್ಯಾಸೆಂಜರ್ ದೇವರು, ಹೌದು, ಅವ್ರ ಕಂಫರ್ಟ್ ನೋಡ್ಕೋಬೇಕು. ಪೈಲಟ್ ಸ್ಕಿಲ್ ವಿಲ್ ಟ್ರೈ ಅನದರ್ ಟೈಮ್ ಅಂಥೇಳಿ ಇಮಿಡಿಯೇಟ್ಲಿ ಆಫ್ಟರ್ ಟೇಕ್ ಆಫ್ ಅರೌಂಡ್ 200 feet ವಿ ಎಂಗೇಜ್ ಆಟೋ ಪೈಲಟ್, so that the aircraft flies smoothly. Plus weather ಇದ್ದರೆ down we fly manually, avoid the cloud ಅಂತೇಳಿ. ಬಟ್ ಈ ಥರ ಆದರೆ ಪೈಲಟ್ ಸ್ಕಿಲ್ ರೆಸ್ಟ್ ಆಗಲ್ವಾ? ಆಗುತ್ತೆ. ಸೊ ನಾವು ವಾಯುಸೇನೆಯಲ್ಲಿದ್ದಾಗ ಏನು ಇಂಪಾರ್ಟೆನ್ಸ್ ಕೊಡ್ತಿದ್ದೆವು ಅಂದರೆ ಮ್ಯಾನ್ಯುಯಲ್ ಫ್ಲೈ ಆ್ಯಸ್ ಮಚ್ ಆಸ್ ಪಾಸಿಬಲ್, ಡೆವಲಪ್ ಯುವರ್ ಸ್ಕಿಲ್, ಡೆವಲಪ್ ಯುವರ್ ಆ ಥರ ರೋಲ್ ಇತ್ತು. ಡಿಫ್ರೆಂಟ್ ರೋಲ್ಸ್ ವಾಯುಸೇನೆಯಲ್ಲಿ ಡಿಫ್ರೆಂಟ್ ರೋಲ್. ಇಲ್ಲಿ ಪ್ರಯಾರಿಟಿ ಈಸ್ ಪ್ಯಾಸೆಂಜರ್ ಕಂಫರ್ಟ್. ಸೊ ಅವಾಗ ಏನು ಮಾಡ್ತಾರೆ ಅಂದರೆ 6 ತಿಂಗಳಿಗೆ ಒಂದು ಸರಿ ನಮಗೆ ಫ್ಲೈಟ್ ಸಿಮ್ಯುಲೇಟೆಡ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಓಕೆ, 2 ದಿವಸ ನೀರು ಇಳಿದು ಹೋಗ್ಬಿಡ್ತದೆ. ಇಟ್ ಈಸ್ ವೆರಿ ವೆರಿ ಟಫ್. ಅದೆಲ್ಲಿದೆ ಇನ್ಸ್ಟಿಟ್ಯೂಟಲ್ಲಿದೆ? ಇಲ್ಲ, ಬೆಂಗಳೂರಲ್ಲಿ ಒಂದಿದೆ. ಓಕೆ, ಏರ್ಪೋರ್ಟಿಂದ ಕಡೆ ಟುವರ್ಡ್ಸ್ ಚಿಕ್ಕಬಳ್ಳಾಪುರ ಕಡೆ ಹೋದರೆ ಲೆಫ್ಟಿಗೆ ಏರ್ಬಸ್ನವರೇ ಮಾಡಿದ್ದಾರೆ ಅದನ್ನು. ಓಕೆ ಓಕೆ. ಸೊ 6 ತಿಂಗಳಿಗೆ ಒಂದು ಸರಿ ಏನಿರುತ್ತೆ ಆ ಟ್ರೈನಿಂಗ್ನಲ್ಲಿ? ಸಿಮ್ಯುಲೇಟರ್. ಹಾಂ, ಸಿಮ್ಯುಲೇಟರ್ ಅಂದರೆ ದೇ ಕ್ರಿಯೇಟ್ ಡಿಫ್ರೆಂಟ್ ಕಂಡೀಷನ್ಸ್. ಎಸ್ ಓಕೆ ಓಕೆ. ನೋಡಿ, ಅಲ್ಲಿ ಕಾಕ್ಪಿಟ್ ಒಳಗೆ ಹೋಗೋಕ್ಕಿಂತ ಮುಂಚೆ ಸಿಮ್ಯುಲೇಟರ್ ಕಾಕ್ಪಿಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಸೇಮ್ ಕಾಕ್ಪಿಟ್. ಒಂದು 0 ಸಿಮ್ಯುಲೇಟರ್ ಅವರ್ ಅಂದರೆ ಒಬ್ಬ ಪೈಲಟ್ಟು ಸಿಮ್ಯುಲೇಟರ್ನಲ್ಲಿ ಒಂದು 40 ಗಂಟೆ ಟ್ರೈನಿಂಗ್ ಪಡೆದ ಅಂದರೆ ಸ್ಟ್ರೇಟ್ ಅವೇ ಈ ಕ್ಯಾನ್ ಗೋ ಆ್ಯಂಡ್ ಆಕ್ಯುಪೈ ದ ಕಾಕ್ಪಿಟ್. ಓಕೆ, ದಟ್ ಈಸ್ ದ ಲೆವೆಲ್ ಆಫ್ ಟ್ರೈನಿಂಗ್. ಆಮೇಲೆ ಇದು ಆಲ್ ಟೈಪ್ಸ್ ಆಫ್ ಎಮರ್ಜೆನ್ಸೀಸ್, ಎಂಜಿನ್ ಫೇಲ್ ವಿಚ್ ಇಸ್ ಎ ವೆರಿ ನಾರ್ಮಲ್ ಎಮರ್ಜೆನ್ಸಿ, ಎವ್ರಿಬಡಿ ಡಸ್ ಕರೆಕ್ಟ್ಲಿ ಆ್ಯಂಡ್ ವಿ ಲ್ಯಾಂಡ್. ಎಂಜಿನ್ ಫೈರ್ at various stages,
ಎಂಜಿನ್ ಡಿಕಂಪ್ರೆಷನ್ ಅಂದರೆ ಬ್ಲಾಸ್ಟ್ ಆಗಿಬಿಡ್ತು ಬಿಕಾಸ್ ಆಫ್ ಏರ್ ಕಂಡೀಷನಿಂಗ್ ಫೇಲ್ಯೂರ್ ಅಥವಾ ದೆನ್ ದೆರ್ ಇಸ್ ಬಾಂಬ್ ಆನ್ ಬೋರ್ಡ್. ಆಮೇಲೆ TCAS ಅಂತೇಳಿ ಟ್ರಾಫಿಕ್ ಕೊಲ್ಯೂಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಅಂತೇಳಿ. ಈಗ ಮೊದಲು ಏನು ಮಾಡ್ತಿದ್ವಿ ಅಂದರೆ ಟ್ರಾಫಿಕ್ ಅಂತ ಬಂದ ಕೂಡಲೇ ಒಬ್ಬರು ಮೇಲೆ ಹೋಗ್ತಾ ಇದ್ವಿ, ಒಬ್ಬರು ಕೆಳಗೆ ಹೋಗ್ತಾ ಇದ್ವಿ. ಓಕೆ, ದಟ್ ಈಸ್ ಆಸ್ ಪರ್ ದಿಸ್ ಥಿಂಗ್. ಅಂದರೆ ಒಂದೇ ಹೈಟ್ನಲ್ಲಿ 2 ವಿಮಾನ ಬಂದರೆ ಓಕೆ, ವಿಚ್ ಇಸ್ ವೆರಿ ಇದು ಕೆಲವು ತುಂಬ ಅಂದರೆ ತುಂಬ ಅಪರೂಪ. ಬಟ್ ಕೆಲವು ವಿಮಾನ ನಿಲ್ದಾಣಗಳಿದ್ದಾವೆ, ಒಂದು ಹೆಸರು ಹೇಳೋದು ಬೇಡ, ದೇ ಆರ್ ದ ಮೋಸ್ಟ್ ಅನ್ಸೇಫ್ ಏರ್ಪೋರ್ಟ್ಸ್. ಓಕೆ, ಅಹಮದಾಬಾದ್ ಈಸ್ ಒನ್ ಆಫ್ ದೆಮ್. ಓಕೆ, ಸೊ ಇದೆಲ್ಲ ಎನ್ವೈರನ್ಮೆಂಟ್ ಬರುತ್ತೆ. ಎಲ್ಲರಿಗೂ ಒಂದು ಆಕ್ಸಿಡೆಂಟ್ ಆದ್ಕೊಂಡು ಪೈಲಟ್ ಎರರ, ಟೆಕ್ನಿಕಲ್ ಎರರ, ಬಟ್ ನೋ ಬಡಿ ಕನ್ಸಿಡರ್ ದಿ ಏರ್ಪೋರ್ಟ್ ಎನ್ವೈರನ್ಮೆಂಟಲ್ ಎರರ್ ಹೆಂಗಿರುತ್ತೆ. ಸೊ ಅವೆಲ್ಲ ಈ ಟ್ರೈನಿಂಗಲ್ಲಿ ಆ್ಯಡ್ ಮಾಡ್ತಾರೆ. ಬರ್ಡ್ ಹಿಟ್, ಇನ್ಕ್ಲೂಡಿಂಗ್ ಬರ್ಡ್ ಹಿಟ್, ಇಟ್ ಇಸ್ ಸಿಮ್ಯುಲೇಟೆಡ್. ಓಕೆ, ನಾವು ನೋಡ್ತಿದ್ದಂಗೆ 2 ವಿಮಾನಗಳಿಗೆ ಬರ್ಡ್ ಹಿಟ್ ಆಗಿಬಿಡುತ್ತೆ. ದೆನ್ ವಿ ಲೂಸ್ ಬೋತ್ ಅಪ್ ಎಂಜಿನ್ಸ್. ದೆನ್ ವಿ ಹ್ಯಾವ್ ಟು ಟರ್ನ್ ಬ್ಯಾಕ್, ಓಕೆ, ಗ್ಲೈಡ್. ಇನ್ನೊಂದು ಆಲ್ಟರ್ನೇಟ್ APU ಅಂತೈತೆ, ಆಕ್ಸಿಲರಿ ಪವರ್ ಯೂನಿಟ್ ಅಂತ. ಸೊ ದಟ್ ವಿಲ್ ಗಿವ್ ಸಮ್ ಥ್ರಸ್ಟ್. ಸೊ ಇವೆಲ್ಲ ಮಾಡಿಬಿಟ್ಟು ದೆನ್ ದ ಸೆಕೆಂಡ್ ಡೇ ವಿಲ್ ಬಿ ದ ಎಕ್ಸಾಮ್. ಓಕೆ, ದ ಟ್ರೈನರ್ ವಿಲ್ ಟ್ರೈನ್ ಯು ಫಾರ್ 5 hours. ಸೆಕೆಂಡ್ ಡೇ ದ ಎಕ್ಸಾಮಿನರ್ ವಿಲ್ ಗ್ರೂಯಲ್ ಯು ಫಾರ್ 4 hours. ಅವರೇನಾದ್ರು ಫೇಲ್ ಮಾಡಿಬಿಟ್ರೆ 6 ತಿಂಗಳವರೆಗೂ ನಿಮಗೆ ಸಂಬಳನೂ ಸಿಗಲ್ಲ, ನೀವು ಫ್ಲೈ ಮಾಡೋಂಗಿಲ್ಲ. ಇಟ್ ಈಸ್ ವೆರಿ ವೆರಿ ಟಫ್. ಸೊ ಎವ್ರಿಬಡಿ ಪ್ರಿಪೇರ್ಸ್ ಪ್ರಾಪರ್ಲಿ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ. ಬಸವರಾಜು ಅಂತೇಳಿ, ಪತ್ರಿಕೋದ್ಯಮ ವಿದ್ಯಾರ್ಥಿ, ಬೆಂಗಳೂರು ವಿಶ್ವವಿದ್ಯಾಲಯ. ನನ್ನ ಪ್ರಶ್ನೆ ಏನಂತಂದರೆ ಸರ್, ಒಂದು ಅಪಾಯ ಇದೆ ಅಂತ ಗೊತ್ತಾದಾಗ ಒಬ್ಬ ಪೈಲಟು ತನ್ನ ಓನ್ ರಿಸ್ಕ್ ಮೇಲೆ ಒಂದು ಫ್ಲೈಟನ್ನು ಟೇಕ್ ಆಫ್ ಮಾಡೋದು ಎಷ್ಟು ಸರಿ? ಯಾಕೆಂದರೆ ನಂತರ ಆಗೋ ದುರಂತಗಳಿಗೆ ಯಾರು ಜವಾಬ್ದಾರರು ಅನ್ನೋದು. ಏರ್ಕ್ರಾಫ್ಟ್ ರೆಡಿ ಫಾರ್ ಫ್ಲೈಟ್ ಅಂತ ಎಂಜಿನಿಯರ್ ಸರ್ಟಿಫೈಡ್ ಮಾಡಿದ ಮೇಲೆ ದ ಕ್ಯಾಪ್ಟನ್ ವಿಲ್ ಆಲ್ಸೋ ಗೋ ರೌಂಡ್ ಟು ಚೆಕ್ ಫಿಸಿಕಲಿ, ಟೈರ್ ಬಸ್ಟ್ ಆಗಿದೆಯಾ, ಎಂಜಿನ್ ಎಲ್ಲ ಸರಿ, ಎಂಜಿನ್ ಟರ್ಬೈನ್ ಬ್ಲೇಡ್ಸ್ ಎಲ್ಲ ಸರಿ ಇದೆಯಾ ಅಂತೇಳಿ. ಬೇಸಿಕಲಿ ವಿಲ್ ಲುಕ್ ಫಾರ್ ಎನಿ ಫಿಸಿಕಲ್ ಶಾರ್ಟ್ ಕಮಿಂಗ್ಸ್. ಅಂದರೆ ವಿಸಿಬಲಿ ಕಾಣುವಂಥ ಅಷ್ಟೇ. ಲಾಸ್ಟ್ ಮಿನಿಟ್ ಏನಾಗ್ತಾಯಿಲ್ಲ. ಈಗ ನೋಡಿ, ಈ ಇಂಡಿಗೋದಲ್ಲಿ ಗ್ರೌಂಡ್ ಟೈಮ್ ಸಿಗೋದು 22 ನಿಮಿಷ. 22 ನಿಮಿಷದಲ್ಲಿ 180 ಪ್ಯಾಸೆಂಜರ್ ಇಳ್ಕೋಬೇಕು, 180 ಜನ ಪ್ಯಾಸೆಂಜರ್ ಹತ್ಕೋಬೇಕು, ರಿಫಿಲ್ಲಿಂಗ್ ಮಾಡಬೇಕು, ಟೆಕ್ನಿಕಲ್ ಸೂಪರ್ವೈಸೇಷನ್ ಎಲ್ಲ ಮಾಡಬೇಕು. ಸೊ ಎವ್ರಿಬಡಿ ಈಸ್ ಅಂಡರ್ ಪ್ರೆಷರ್. ಸೊ ಅವಾಗ ಲಾಸ್ಟ್ ಮಿನಿಟಲ್ಲಿ ಏನಾದ್ರು ಒಂದು ಬಿದ್ದೋದ್ರೆ ಅಂತ ಕ್ಯಾಪ್ಟನ್ ಈಸ್ ದ ಲಾಸ್ಟ್ ಒನ್ ಟು ಗೋ. ಓಕೆ, ಆ್ಯಂಡ್ ಡೂ ಅನ್ ಇನ್ಸ್ಪೆಕ್ಷನ್ ಆ್ಯಂಡ್ ಸೇ ಓಕೆ ಎವ್ರಿಥಿಂಗ್ ಈಸ್ ಓಕೆ ಅಂತ ಹೇಳ್ತಾರೆ. ಆಮೇಲೆ ಎಂಜಿನ್ ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಮಾಡಿಕೊಂಡು ಟ್ಯಾಕ್ಸಿ ಅಂದರೆ ವಿಲ್ ಪ್ರೊಸೀಡ್ ಟು ದ ಟೇಕ್ ಆಫ್ ಪಾಯಿಂಟ್. ಅದಕ್ಕಿಂತ ಮುಂಚೆ ಹೂಸೆವರ್ ಈಸ್ ನಾಟ್ ಫ್ಲೈಯಿಂಗ್, ಹಿ ವಿಲ್ ಪ್ರಿಪೇರ್ ದ ಕಂಪ್ಯೂಟರ್. ಎಷ್ಟು ವೆಯ್ಟು, ಎಷ್ಟು ಜನ ಪ್ಯಾಸೆಂಜರ್, ಅವ್ರದ್ದು ವೆಯ್ಟ್ ಏನು, ಫ್ಯೂಲ್ ವೆಯ್ಟ್ ಏನು, ದೆನ್ ವಾಟ್ ಈಸ್ ದ ಟೆಂಪ್ರೇಚರ್, ವಾಟ್ ಈಸ್ ದ ಆಲ್ಟಿಟ್ಯೂಡ್, ಬಿಕಾಸ್ ಎಂಜಿನ್ ಈಸ್ ವೆರಿ ಸೆನ್ಸಿಟಿವ್ ಟು ಟೆಂಪ್ರೇಚರ್, ಆಲ್ಟಿಟ್ಯೂಡ್ ಆ್ಯಂಡ್ ವೆಯ್ಟ್. ಓಕೆ, ಸೊ ಅದು ಎಲ್ಲ ಆಯಿತು. ಅದನ್ನ ಕಂಪ್ಯೂಟರ್ಗೆ ಫೀಡ್ ಮಾಡ್ತಾರೆ. ದ ಕಂಪ್ಯೂಟರು ಸ್ಪೀಡ್ಗಳನ್ನು ಕೊಡುತ್ತೆ. ಓಕೆ, ಓಕೆ, ಇದು ನಿಮ್ಮ ಸ್ಪೀಡು ಇರಬೇಕು ಅಂತ. ಫಸ್ಟ್ ಇಸ್ V1 ಅಂತ ಒಂದು ಸ್ಪೀಡ್ ಬರುತ್ತೆ. ಅದು ಲಕ್ಷ್ಮಣ ರೇಖೆ ಇದ್ದಾಗೆ. ಓಕೆ, ATC ರೆಡಿ, ಆರ್ ಯು ರೆಡಿ ಫಾರ್ ಟೇಕ್ ಆಫ್? ಎಸ್ ರೆಡಿ, ಕ್ಲಿಯರ್ ಫಾರ್ ಟೇಕ್ ಆಫ್ ಅಂತ ಕೊಟ್ಟ ಕೂಡಲೇ ನಾವು ವಿ ಓಪನ್ ದ ಪವರ್ ಆ್ಯಂಡ್ ದ ಕೋಪೈಲಟ್ ಪ್ಯಾರಲ್ ಎಕ್ಸೆಲೇಟರ್ ಒತ್ತಂಗೆ. ವಿ ಡೋಂಟ್ ಯೂಸ್ ದ ಫುಲ್ ಪವರ್. ಓಕೆ, ಅದನ್ನು ಫ್ಲೆಕ್ಸ್ ಟೆಂಪ್ರೇಚರಿಗೆ ಅನುಗುಣವಾಗಿ ಅದು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಓಕೆ, ಫ್ಲೆಕ್ಸ್ ಅಂತ, ಫ್ಲೆಕ್ಸ್ ಗೇಟ್ ಅಂತೀರಿ. ಫ್ಲೆಕ್ಸ್ ಗೇಟಲ್ಲಿ ಅದನ್ನು ಕೂರಿಸಿದಾಗ ಇಟ್ ವಿಲ್ ಡೆವಲಪ್ ದ ಪವರ್ ರಿಕ್ವೈರ್ಡ್ ಫಾರ್ ದ ಟೇಕ್ ಆಫ್ ಫ್ರಮ್ ದಟ್ ರನ್ವೇ. ಓಕೆ, ಓಕೆ, V1 ಈಸ್ ನಾನು ಹೇಳಿದಾಗೆ ಲಕ್ಷ್ಮಣ ರೇಖಾ. ಅದನ್ನು ದಾಟಿಬಿಟ್ವಿ ಅಂದರೆ ಇಟ್ ಈಸ್ ಆಲ್ಸೋ V1 ಈಸ್ ಆಲ್ಸೋ ಕಾಲ್ಡ್ ನೋ ಗೋ ಸ್ಪೀಡ್. ಅದಕ್ಕಿಂತ ಮುಂಚೆ ಏನಾದರೂ ಆದರೆ ನೋ ಗೋ, ಪೈಲಟ್ ವಿಲ್ ರಿಜೆಕ್ಟ್ ಟೇಕ್ ಆಫ್ ಆ್ಯಂಡ್ ಸ್ಟಾಪ್ ದ ಏರ್ಕ್ರಾಫ್ಟ್ ವಿತಿನ್ ದಿ ಅವೈಲಬಲ್ ಲೆಂತ್ ಆಫ್ ದ ರನ್ವೇ. ಅದನ್ನು ದಾಟಿಬಿಟ್ರೆ ದೆನ್ ದೇರ್ ಈಸ್ ನೋ ಮಾಡಲೇಬೇಕು. ಇಟ್ ಈಸ್ ಮ್ಯಾಂಡೇಟರಿ, ಬಟ್ ವಿ ಹ್ಯಾವ್ ದಟ್ ಎಕ್ಸ್ಟ್ರಾ ಪವರ್ ಬಿಟ್ವೀನ್ ಫ್ಲೆಕ್ಸ್ ಟೆಂಪ್ರೇಚರ್ ಆ್ಯಂಡ್ ಟೋಗಾ ಅಂತ ಹೇಳ್ತೀವಿ. ಟೇಕ್ ಆಫ್ ಆ್ಯಂಡ್ ಗೋ ರೌಂಡ್, ದಟ್ ಈಸ್ ದ ಫುಲ್ ಪವರ್ ಆಫ್ ದ ಎಂಜಿನ್. You will get that full power. Okay. So you can take off, reach a height of at least 400 to 600 feet, then take a decision whether to turn back. ಏನಾದ್ರು ಸಮಸ್ಯೆ ಆಗಿದೆ, ವಾಪಸ್ ಬರಬೇಕಾ ಅಥವಾ ಇಟ್ ಈಸ್ ಬೆಟರ್ ಟು ಟರ್ನ್ ಬ್ಯಾಕ್, ಏನೋ ಸಮಸ್ಯೆ ಆಗಿದೆ ಅಂತೇಳಿ. ಸೊ ದೆನ್ ಕೆಲವು ಸಮಸ್ಯೆಗಳಿರ್ತವೆ, ದಟ್ ಯು ಕ್ಯಾನ್ ಕಂಟಿನ್ಯೂ
ಇಟ್ ವಿಲ್ ಗೋ. ವಾರ್ನಿಂಗಲ್ಲಿ 2 ಥರ ಇರುತ್ತೆ, ಒಂದು ಆಂಬರ್ ವಾರ್ನಿಂಗ್, ಇನ್ನೊಂದು ರೆಡ್ ವಾರ್ನಿಂಗ್. ಆಂಬರ್ ಅಂದರೆ ಇಟ್ ಇಸ್ ಎ ಕಾಷನ್, ಓಕೆ, ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಯುವರ್ ಸಿಸ್ಟಮ್ ಅಂತೇಳಿ. ರೆಡ್ ಈಸ್ ಇಟ್ ಇಸ್ ಕ್ರಿಟಿಕಲ್. ಸೊ ಡಿಪೆಂಡಿಂಗ್ ಆನ್ ದಟ್ ಪೈಲಟ್ ವಿಲ್ ಟೇಕ್ ಎ ಡಿಸಿಷನ್ ಆ್ಯಂಡ್ ಯು ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಸಿ. ಇಲ್ಲೇನಾಗುತ್ತೆ ಅಂದರೆ ಪೈಲಟ್ಗಳಿಗೆ ರನ್ವೇ ಬಿಹೈಂಡ್ ಯು ಆ್ಯಂಡ್ ದ ಹೈಟ್ ಅಬೌವ್ ಯು ಈಸ್ ಆಫ್ ನೋ ಯೂಸ್. ಸೊ ಲೆಸನ್ ಕಲ್ತಿದ್ದೇನು ಅಂದರೆ ಆಲ್ವೇಸ್ ಯೂಸ್ ದ ಫುಲ್ ಲೆಂತ್ ಆಫ್ ದ ರನ್ವೇ. ಎಸ್. ಈ ಆಕ್ಸಿಡೆಂಟ್ ಆಗೋದಕ್ಕೆ ಏನು ಫಾಲ್ಟ್ ಇತ್ತು ಸರ್? ಲೈಕ್ ಅದು ಓವರ್ ಕೆಪ್ಯಾಸಿಟಿಗೆ ಹಾಗಾಯ್ತಾ, ಅಥವಾ ಲೈಕ್ ಪೈಲಟ್ದು ಲೈಕ್ ಸ್ವಲ್ಪ ಇಯರ್ ಆ್ಯಂಡ್ ದೇರ್ ಮಿಸ್ಟೇಕ್ ಆಗಿದ್ದಕ್ಕೆ ಈ ಥರ ಆಯಿತು? ಸೊ ನೋಡಿ, ಪ್ರತಿಯೊಂದು ಆಕ್ಸಿಡೆಂಟ್ ಆದಾಗ ಪೈಲಟ್ಗಳಿಗೆ, ಅಲ್ಲಿದ್ದ ಪ್ಯಾಸೆಂಜರ್ಗಳಿಗೆ, ಅವರ ಕುಟುಂಬಗಳಿಗೆ ಸತ್ಯ ಹೇಳಬೇಕು. ದೇ ಡಿಸರ್ವ್ ದ ಟ್ರೂತ್. ಎಸ್. ಓಕೆ, ನಾವು ಈಗ ಮಾಡ್ತಿರೋದು ಪೋಹ ಥಿಯರಿ, ಹಂಗಾಗಿರ್ಬೋದಾ ಹಿಂಗಾಗಿರ್ಬೋದಾ. ಬಿಕಾಸ್ ಸ್ಪೆಷಲಿ ಪೈಲಟ್ಗಳು ಏನಿರ್ತಾರೆ ಅವರಿಗೊಂದಿಷ್ಟು ನನ್ನ ಥಿಯರಿ ಹೇಳ್ಬಿಡೋಣ, ಅದು ತಪ್ಪು, ಅದು ಮಾಡಬಾರ್ದು. ನಾನು ಹೇಳಿದ್ನಲ್ಲ, FDR ಸಿಕ್ಕಿದೆ, ಅದರ ಒಂದು ಪ್ಯಾರಾಮೀಟರ್ಗಳನ್ನೆಲ್ಲ ಓದ್ತಾರೆ. ಇಟ್ ವಿಲ್ ಟೇಕ್ ಟೈಮ್, ಇಟ್ ವಿಲ್ ಟೇಕ್ ವೀಕ್ಸ್, ಮಂತ್ಸ್. ಆಮೇಲೆ ಇದು ಏರ್ಲೈನ್ ಈಸ್ ಓನ್ಡ್ ಬೈ ಟಾಟಾ. Okay, the manufacturer is Boeing from America. So they will also come. Indian apex body regulator ಅಂತ ಏನು ಹೇಳ್ತೀವ, ಅದು Directorate General of Civil Aviation. So under him there will be lot of departments, flight ops, technical, administrative, ಆ ಥರ they will take care of their particular system. So ಅವರು ಕೂತ್ಕೊಂಡು, ಅವರಲ್ಲಿ ಸ್ಪೆಷಲಿಸ್ಟ್ಗಳು ಕೂತ್ಕೊಂಡು ದೇ ಡಿಸೈಡ್ ಏನಾಗಿರ್ಬೋದು. ಯಾಕಂದರೆ ಬರೀ ಫ್ಲೈಟ್ ಡೇಟಾ ರೆಕಾರ್ಡರ್ ಸಿಕ್ಕಿರೋದೇ ಒಂದು ದೊಡ್ಡ ಇದಲ್ಲ, ಇನ್ನೂ ಕೆಲವು ಸರ್ಕಮ್ಸ್ಟೆನ್ಷಿಯಲ್ ಇರುತ್ತೆ. ಕೆಲವರು ಅನುಮಾನ ಪಡ್ತಾರೆ ಫ್ಯೂಲ್ ಕಂಟ್ಯಾಮಿನೇಷನ್ ಆಗಿರ್ಬೋದು, ಅದು ಸಾಧ್ಯ ಇಲ್ಲ. ಯಾಕಂದರೆ ವೆನ್ ದ ಪರ್ಸನ್ ರಿಫ್ಯೂಲ್ ದ ಏರ್ಕ್ರಾಫ್ಟ್, ಅದಕ್ಕಿಂತ ಮುಂಚೆ ಒಂದು ಬಾಟ್ಲಲ್ಲಿ ಒಂದು ಕ್ಯಾಪ್ಸೂಲ್ ಹಾಕಿ ಆ ಇಂಜಿನಿಯರಿಗೆ ತೋರಿಸ್ತಾನೆ, ಅದು ಇಟ್ ಶುಡ್ ನಾಟ್ ಬಿ ಡಿಸ್ಕಲರ್ಡ್, ಅಂದರೆ ವಾಟರ್ ಕಂಟೆಂಟ್ ಇದೆ ಅಂತೇಳಿ. ಸೊ ದೆನ್ ಅಕಸ್ಮಾತ್ ಆಗಿದ್ದರೆ ಈ ಇನ್ವೆಸ್ಟಿಗೇಷನ್ ತಂಡದವರು ಅವ್ರನ್ನೂ ಕರೆಸ್ತಾರೆ. ಓಕೆ ಓಕೆ, ಅವ್ರನ್ನೂ ಕರೆಸ್ತಾರೆ. ಯಾವ ಡೇಟ್, ಯಾವ ಟ್ಯಾಂಕ್, ಯಾರಿದ್ರು, ಯಾರು ರಿಫಿಲ್ ಮಾಡಿದ್ದು ಅಂತೇಳಿ ಮತ್ತೊಂದು ಸರಿ ಅವನ್ನೆಲ್ಲ ವಿಚಾರಣೆ ಮಾಡೋಕ್ಕಾಗುತ್ತೆ. ಸೊ ಫ್ಯೂಲ್ ಕಂಟಾಮಿನೇಷನ್ ಆ ಥರ ಎಲ್ಲ ಔಟ್. ಆಮೇಲೆ ಇನ್ನೊಂದು ಸಪೋರ್ಟೇಜ್ ಏನಾದರೂ ಒಳಗಡೆ ಏನಾದರೂ ಮಾಡಿದ್ರ, ಯಾಕೆಂದರೆ ಜಸ್ಟ್ ವಿ ಫಿನಿಶ್ಡ್ ಆಪರೇಷನ್ ಸಿಂಧೂರ್. ಸೊ ಒಂದಿಷ್ಟು ಡೌಟ್ ಬೋದು, ಸಹಜ, ಅದಾಗ್ಬೋದು, ಆಗಿಲ್ಲಬೋದು, ಗೊತ್ತಿಲ್ಲ. ಅದೆಲ್ಲ ಈಗ ಬರುತ್ತೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ. ಆಕ್ಸಿಡೆಂಟ್ ಆದಮೇಲೂ ದೇರ್ ವಿಲ್ ಬಿ ಸಮ್ ಮೋರ್ ಚೆಕ್ಸ್ ಆ್ಯಡೆಡ್. ಓಕೆ, ಆ್ಯಡ್ ದಿಸ್ ಚೆಕ್ ಬಿಫೋರ್ ಸ್ಟಾರ್ಟಿಂಗ್ ಎಂಜಿನ್, ಆಫ್ಟರ್ ಸ್ಟಾರ್ಟಿಂಗ್ ಎಂಜಿನ್ ಆ್ಯಡ್ ದಿಸ್ ಚೆಕ್, ಬಿಫೋರ್ ಟೇಕ್ ಆಫ್ ಆ್ಯಡ್ ದಿಸ್ ಚೆಕ್ ಅಂತೇಳಿ. ಸೊ ಇಟ್ ಕೀಪ್ಸ್ ಆನ್ ಡೆವಲಪಿಂಗ್. ಅದೇ ಕಾರಣಕ್ಕೆ ವಿಮಾನ ಪ್ರಯಾಣ ಅನ್ನೋದು ಇಷ್ಟೊಂದು ಸುರಕ್ಷಿತ ಅಂತ ಆಗಿರೋದು. ಎಸ್ ಸರ್, ನನ್ನ ಹೆಸರು ವರ್ಷ, ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಖಂಡಿತವಾಗ್ಲೂ ಪೈಲಟ್ಗಾಗಲಿ ಅಥವಾ ಕ್ಯಾಬಿನ್ ಕ್ರೂಗಾಗಲಿ ಖಂಡಿತವಾಗ್ಲೂ ಅಲ್ಲ. ಇತ್ತೀಚೆಗೆ ನೀವು ಈಗಷ್ಟೇ ಮಾತಾಡಿದ್ರಿ ಎನ್ವಿರಾನ್ಮೆಂಟ್ ಬಗ್ಗೆ. ಆಬ್ಸ್ಟಿಕಲ್ ಲಿಮಿಟೇಷನ್ ಸರ್ಫೇಸಸ್ ಅಂತ ಒಂದು ಇಂಡಿಯನ್ ಲಾ ಹೇಳುತ್ತೆ. ಹೈಟ್ ಬಗ್ಗೆ ಒಂದು ಸರೌಂಡಿಂಗ್ ಏನು ಏರಿಯಾ ಇರುತ್ತೆ ಅಲ್ವಾ, ಅಲ್ಲಿ 20 ಕಿಲೋಮೀಟರ್ಸ್, ಯಾವುದೇ ಏರ್ಪೋರ್ಟಲ್ಲಿ 20 ಕಿಲೋಮೀಟರ್ಸಲ್ಲಿ ಯಾವುದೇ ಹೈ ಬಿಲ್ಡಿಂಗ್ಸ್ ಅಥವಾ ಒಂದು ಇಂಪಾರ್ಟೆಂಟ್ ಸೆಂಟರ್ಸ್ಗಳನ್ನು ಇಡೋ ಹಾಗಿಲ್ಲ. ಸೊ ಇದು ಅಹಮದಾಬಾದಲ್ಲೇ ಆಗಲಿ, ಯಾವುದೇ ಸಿಟಿಯಲ್ಲಿ ಆಗಿರಲಿ, ಈಗ ಫ್ಲೈಟ್ ಪ್ರಯಾಣ ತಪ್ಪು, ಹೆದರ್ಕೊಂಡು ಜನ ಹೋಗೋದನ್ನ ನಿಲ್ಲಿಸಬಹುದು ಅಥವಾ ಹೋಗದೆ ಇರೋದನ್ನ ತಡಿಬಹುದು. ಆದರೆ ನನ್ನ ಪ್ರಶ್ನೆ ಏನಂದ್ರೆ, ಸುಮ್ಮನೆ ಮನೇಲಿದ್ದವರು, ಹಾಸ್ಟೆಲ್ನಲ್ಲಿದ್ದವರು, ಅವ್ರ ಜೀವ ಕೂಡ ಹೋಯ್ತು ಈಗ. ಸೊ ಇದೀಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಆ ರಿಸ್ಕ್ನ ಖಂಡಿತವಾಗ್ಲೂ ಅಲ್ಲಿ ಆಗಿರೋದನ್ನ ಸ್ವಲ್ಪ ಮಟ್ಟಿಗಾದ್ರೂ ಮಿಟಿಗೇಟ್ ಮಾಡ್ಬೋದಾಗಿತ್ತು, ಹಾಗೆಯೇ ಎಷ್ಟೋ ಜೀವಗಳನ್ನ ಉಳಿಸ್ಬೋದಾಗಿತ್ತು. ಸೊ ಹಾಗಿದ್ರೆ ಹೈಟ್ ರೆಸ್ಟ್ರಿಕ್ಷನ್ ಫಾರ್ ಸೇಫ್ ಗಾರ್ಡಿಂಗ್ ಏರ್ಕ್ರಾಫ್ಟ್ ಆಪರೇಷನ್ ರೂಲ್ಸ್ ಆಫ್ 2015 ಕ್ಲಿಯರ್ಲಿ ಹೇಳುತ್ತೆ ಯಾವುದೇ 20 ಕಿಲೋಮೀಟರ್ಸ್ ಒಳಗಡೆ ಹೈಟೆಡ್ ಬಿಲ್ಡಿಂಗ್ಸ್ ಇರೋ ಹಾಗಿಲ್ಲ ಅಂತ. ಬಿಜೆ ಹಾಸ್ಪಿಟಲ್ ಯಾಕೆ ಕಟ್ಟಿದ್ರು ಅಂತ. ಹೌದು, ಹಾಗೇನೆ ಅಬ್ಜೆಕ್ಷನ್ ಇದಕ್ಕೆ ಮುನ್ಸಿಪಲ್ ಅಥಾರಿಟಿ, ಅಹಮದಾಬಾದ್ ಮುನ್ಸಿಪಲ್ ಅಥಾರಿಟಿ, ಹಾಗೇನೆ AII ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ರೆಸ್ಪಾನ್ಸಿಬಲ್ ಅಲ್ವಾ ಸರ್? ಹೇಗೆ ಅವ್ರ ಅಬ್ಜೆಕ್ಷನ್ ಇಲ್ಲದೆ ಹೇಗೆ ಅದನ್ನ ಬಿಲ್ಡ್ ಮಾಡೋದಕ್ಕೆ ಕೊಟ್ಟರು? ಎಸ್, ಅತ್ಯಂತ ಸುರಕ್ಷಿತ ಏರ್ಪೋರ್ಟ್ ಹೆಂಗಿರುತ್ತೆ, ಅಹಮದಾಬಾದ್ ಏರ್ಪೋರ್ಟ್ ಹೆಂಗಿತ್ತು, ಭಾರತದ ಬೇರೆ ಬೇರೆ ಏರ್ಪೋರ್ಟ್ಗಳು ಹೆಂಗಿದ್ದಾವೆ, ನೀವು ಸುರಕ್ಷತೆಯ ಮಾನದಂಡ ಈಗ 10 ಮಾರ್ಕ್ ಅತ್ಯಂತ ಸುರಕ್ಷಿತ ಏರ್ಪೋರ್ಟ್ಗೆ ಅನ್ನೋದಾದರೂ ಉಳಿದ ಏರ್ಪೋರ್ಟ್ಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ಬೋದು? ಎಕ್ಸ್ಪ್ಲೇನ್ ಅಸ್.
ಕೆಲವು ಅತ್ಯಂತ ಸುರಕ್ಷಿತ ಏರ್ಪೋರ್ಟ್ ಅಂದರೆ ಹೆಂಗಿರುತ್ತೆ? ಬ್ಯಾಂಗ್ಳೂರು. ಬೆಂಗಳೂರು ಏರ್ಪೋರ್ಟ್. See, what matters is length of the runway. Okay, 14,000 feet. ನಾವು ಮೊದಲಿಂದನೂ HAL ಆಲ್ಸೋ ಒನ್ ಆಫ್ ದ ಲಾಂಗೆಸ್ಟ್ ಆಫ್ ದೋಸ್ ಟೈಮ್ಸ್. ಈಗಲೂ ಅಷ್ಟೇ ಬ್ಯಾಂಗ್ಳೂರ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ಆ್ಯಂಡ್ ಇಟ್ಸ್ ಅ ವೆರಿ ವೆಲ್ ಪ್ಲ್ಯಾಂಡ್. ಓಕೆ. ಒಂದೇ ಸರಿ ಅವರು 2 ರನ್ವೇನೇ ಕಟ್ಟಲಿಲ್ಲ, ಒಂದು ರನ್ವೇಯಿಂದ ಶುರು ಮಾಡಿಕೊಂಡ್ರು. ದೆನ್ ಆ್ಯಸ್ ದ ಟ್ರಾಫಿಕ್ ಇನ್ಕ್ರೀಸ್ಡ್ ದೆನ್ 2ನೇ ರನ್ವೇ ವಿತ್, ಬಿಕಾಸ್ ದೇರ್ ಹ್ಯಾಸ್ ಟು ಬಿ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ 2 runways so that we can do simultaneous takeoff from both the runways. ಆ ಥರ ಒಂದು ರನ್ವೇ ಲೆಂಗ್ತು, ಇನ್ನೊಂದು ಅಕ್ಕಪಕ್ಕದಲ್ಲಿ ಹೈ ರೈಸ್ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಇರಬಾರ್ದು. ಈವನ್ ಈ ಜಕ್ಕೂರಿನಂಥ ಒಂದು ಪುಟ್ಟ ಏರ್ಪೋರ್ಟಿಗೆ ಈ ಸುತ್ತಲೂ ಈ ಏರ್ಟೆಲ್ ಟವರ್ಸ್ಗಳೆಲ್ಲ ಬಂದಿದೆಯಲ್ಲ, ದಟ್ ಈಸ್ ಇಲ್ಲೀಗಲ್, ಬಟ್ ದರ್ ಇಸ್ ನೋ ಕಂಟ್ರೋಲ್. ಕರೆಕ್ಟ್. ಆಮೇಲೆ ಈ ಅನ್ಸೇಫ್ ಬರೀ ಪೈಲಟ್ ಎರರ್, ಟೆಕ್ನಿಕಲ್ ಎರರ್, ಆ ಎರರ್ ಅಂತ ಹೇಳ್ತೀವಿ. ನೋಬಡಿ ಟೇಕ್ಸ್ ಕೇರ್ ಆಫ್ ದಟ್ ವಾಟ್ ಯು ಸೆಡ್, ಎನ್ವೈರನ್ಮೆಂಟ್, ಆಬ್ಸ್ಟಕಲ್ ಕ್ಲಿಯರೆನ್ಸ್. ಸೊ ಅದು ಏರ್ಪೋರ್ಟ್ ಅಕ್ಕಪಕ್ಕದಲ್ಲಿ ಬರ್ಡ್ ಬರೋದಕ್ಕೆ ಅಂದರೆ ಹಕ್ಕಿಗಳನ್ನು ಆಕರ್ಷಿಸುವಂಥದ್ದು ಏನು ಇರಬಾರ್ದು ಅನ್ನೋದು. ಈಗ ನೋಡಿ, ಇದೇ ಅಹಮದಾಬಾದ್ ರನ್ವೇ 2-3 ಅವ್ರು ಎಲ್ಲಿಂದ ಟೇಕ್ ಆಫ್ ಆದರೂ ಅದರ ಎಡಗಡೆ ಭಾಗಕ್ಕೆ ದೊಡ್ಡದೊಂದು ಸ್ಲಮ್ ಏರಿಯಾ ಇದೆ. ಸೇಮ್ ವಿತ್ ಮುಂಬೈ, ವಿ ವರ್ ಟಾಕಿಂಗ್ ಅಬೌಟ್ ಮುಂಬೈ, ದೊಡ್ಡ ಸ್ಲಮ್ ಏರಿಯಾ ಜಸ್ಟ್ ನೆಕ್ಸ್ಟ್ ಟು ದ ಏರ್ಪೋರ್ಟ್ ರನ್ವೇ. ನಾಟ್ ಓನ್ಲಿ ಬರ್ಡ್ಸ್, ಸೆಕ್ಯೂರಿಟಿ ಹಜಾರ್ಡ್, ಎನಿಬಡಿ ಕ್ಯಾನ್ ಥ್ರೋ ಗ್ರೆನೇಡ್. ಆಮೇಲೆ ಐ ಡೋಂಟ್ ನೋ ವೆದರ್ ಐ ಶುಡ್ ಸೇ ದಿಸ್ ಟು ದ ಸ್ಟೂಡೆಂಟ್ಸ್. ಬೇಡ ಅಂದ್ರೆ ಆಮೇಲೆ ಕಟ್ ಮಾಡಿ ಹೇಳಿ. ನಮಗೆ ಕೆಲವು ಸರಿ ಯಾಕೆ ಸಿಟ್ಟು ಬರುತ್ತೆ ಅಂದರೆ, ದ DGCA ಈಸ್ ನಾಟ್ ಮ್ಯಾನೇಜ್ಡ್ ಬೈ ಎ ಪ್ರೊಫೆಷನಲ್ ಪರ್ಸನ್. ಈಗಿನ DGCA ಈ ಹಸ್ ಕಮ್ ಫ್ರಮ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್. ಕೃಷಿ ಇಲಾಖೆಯಿಂದ ವಿಮಾನ ಇಲಾಖೆ. ವಾಟ್ ಎ ಕನೆಕ್ಷನ್. ಹೌದು. ಸೊ ಈ ಬಾಬುಗಿರಿ ಏನಿದೆ, ದೇ ಆರ್ ನಾಟ್ ಸಪೋಸ್ ಟು ಬಿ ಇನ್ ದಿಸ್ ಏವಿಯೇಷನ್ ಫೀಲ್ಡ್. ಏವಿಯೇಷನ್ ಶುಡ್ ಆ ಥರ ಒಂದು ಪ್ರೊಫೆಷನಲ್ ಮನುಷ್ಯ ಬಂದಾಗ ಹಿ ವಿಲ್ ನಾಟ್ ಗಿವ್ ಲೈಸೆನ್ಸ್ ಟು ಪಟ್ನಾ, ಅಹಮದಾಬಾದ್, ಗುವಾಹಟಿ. ಯು ವಿಲ್ ಕ್ಯಾನ್ಸಲ್ ದಟ್ ಲೈಸೆನ್ಸ್ ಅನ್ಲೆಸ್ ಯು ಇಂಪ್ರೂವ್. ನೋ ಲೈಸೆನ್ಸ್, ನೋ ಏರ್ಕ್ರಾಫ್ಟ್ ವಿಲ್ ಲ್ಯಾಂಡ್. ಆ ಥರ ಡಿಸಿಷನ್ ತೊಗೋಬೇಕು. ದೆನ್ ದೇ ವಿಲ್ ಟೇಕ್ ದಿ ಪೊಲಿಟಿಷಿಯನ್ಸ್ ಫಾರ್ ಗ್ರಾಂಟೆಡ್. ಆಯಿತು. ಮನುಷ್ಯ ನಿರ್ಮಿತ ಸಮಸ್ಯೆಗಳಿಂದ ವಿಮಾನ ನಿಲ್ದಾಣಗಳು ಅನ್ಸೇಫ್ ಆಗೋದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೆಲವೊಂದು ಪರಿಸರನೇ ಹೆಂಗಿರುತ್ತೆ, ವಿಚ್ ಇಸ್ ದ ಮೋಸ್ಟ್ ಡೇಂಜರಸ್ ಆ ಲೆಕ್ಕಾಚಾರದಲ್ಲಿ. ಅಕ್ಕಪಕ್ಕದಲ್ಲಿ ಬೆಟ್ಟ ಗುಡ್ಡಗಳಿರ್ತವೆ ಸರ್, ನೀವೇನು ಮಾಡೋಕ್ಕಾಗುತ್ತೆ? ಮನುಷ್ಯ ಮಾಡಿರೋದಲ್ಲ ಅದು. ಇಲ್ಲ, ಅದನ್ನು ಮಾಡ್ಬೋದು. ಈಗ ನೋಡಿ, ಒನ್ಸ್ ವೆನ್ ಡಾಕ್ಟರ್ ಅಬ್ದುಲ್ ಕಲಾಂ ವಾಸ್ ಸೈಂಟಿಫಿಕ್ ಅಡ್ವೈಸರ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಐ ಹ್ಯಾಡ್ ಅ 1-to-1 ಟಾಕ್ ವಿತ್ ಹಿಮ್. ಓಕೆ. ಆಗ್ರಾದಲ್ಲಿ ನಾವು ಹೈದರಾಬಾದಲ್ಲಿ ನಾವು ಇಬ್ಬರೇ ಊಟ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಈ ಜಸ್ಟ್ ರಿಸೀವ್ಡ್ ಭಾರತ ರತ್ನ. ಸೊ ಐ ಕಂಗ್ರ್ಯಾಚುಲೇಟೆಡ್ ಹಿಮ್ ಆ್ಯಂಡ್ ಹಿ ಹಿಮ್ಸೆಲ್ಫ್ ಟಾಕ್ಡ್ ಅಬೌಟ್ ಬರ್ಡ್ ಮೆನೆಸ್. ಓಕೆ. ಆವಾಗ ಈ ಸಲೀಮ್ ಅಲಿ, ಆರ್ನಿಥಾಲಜಿಸ್ಟ್, ಹಿ ವಾಸ್ ಆಲ್ಸೋ ಐ ಥಿಂಕ್ ಅಲೈವ್. ಎಸ್ಪೆಷಲಿ ಏರ್ಫೋರ್ಸಲ್ಲಿ, ಬಿಕಾಸ್ ಫೈಟರ್ ಪ್ಲೇನ್ಸ್ ಆರ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ದೇ ಹ್ಯಾವ್ ನೋ envelope for they can't be excused for any low level this thing. So ಅವರು ಹೇಳಿದ್ದೇನು ಅಂದರೆ, ಬಿಕಾಸ್ ಆಗ್ರಾ, ಅಲಹಾಬಾದಲ್ಲೆಲ್ಲ ತುಂಬ ಲೆದರ್ ಇಂಡಸ್ಟ್ರಿ ಇದೆ. ಬಿಕಾಸ್ ಆಫ್ ದಟ್ ಲಾಟ್ ಆಫ್ ಬರ್ಡ್ಸ್ ಇನ್ ಅಂಡ್ ಅರೌಂಡ್. ಸೊ ಫಸ್ಟ್ ಥಿಂಗ್ ಹಿ ಡಿಡ್ ವಾಸ್ ಹಿ ಅಡ್ವೈಸ್ ದಿ ಸ್ಟೇಟ್ ಗೌರ್ಮೆಂಟ್ ಟು ಶಿಫ್ಟ್ ದಟ್ ಲೆದರ್ ಇಂಡಸ್ಟ್ರಿ ಏರ್ಪೋರ್ಟಿಂದ ದೂರಕ್ಕೆ. ದೂರಕ್ಕೆ. ಯು ಗೋ ವೆರೆವರ್ ಯು ವಾಂಟ್, ಬಟ್ ವಿ ಕಾಂಟ್ ಶಿಫ್ಟ್ ದ ಏರ್ಪೋರ್ಟ್. ಎಸ್, ಅದು ಒಂದು. ಆಮೇಲೆ ಪೋರ್ಟ್ ಬ್ಲೇರಲ್ಲಿ ಒಂದು ಗುಡ್ಡ ಇತ್ತು, ಈಗಿಲ್ಲ. ಓಕೆ. ಸೊ ದೇರ್ಫೋರ್ ಬಿಕಾಸ್ ಆಫ್ ದಟ್ ಒನ್ ಯೂನಿಡೈರೆಕ್ಷನ್ ಟೇಕ್ ಆಫ್. ಓಕೆ. ಒಂದೇ ಡೈರೆಕ್ಷನ್ ಲ್ಯಾಂಡಿಂಗ್, ಒಂದೇ ಡೈರೆಕ್ಷನ್ ಟೇಕ್ ಆಫ್ ಮಾಡಬೇಕು. ಆ್ಯಂಡ್ ಇಟ್ ಈಸ್ ಫುಲ್ ಆಫ್ ಟ್ರಾಫಿಕ್, ನೇವಿ ಟ್ರಾಫಿಕ್, ಸಿವಿಲ್ ಟ್ರಾಫಿಕ್. ಓಕೆ. ಓಕೆ. ಸೊ ಆ ಗುಡ್ಡನೇ ಕಿತ್ತಾಕ್ಬಿಟ್ರು. ಯು ಹ್ಯಾವ್ ಟು ಡೂ. ಆಮೇಲೆ ವೆನ್ ಐ ಫ್ಲೂ ಇನ್ ಅರುಣಾಚಲ್ ಪ್ರದೇಶ್, ನಾವು ಗುಡ್ಡದ ಮೇಲೆ ಲ್ಯಾಂಡ್ ಮಾಡಬೇಕು. ಆ ಗುಡ್ಡ ಕೆತ್ತಿಬಿಟ್ಟಿರ್ತಾರೆ. ಓಕೆ. ಒಂದು 3,000 feet runway is created with iron plates. Okay. Iron plates ಮೇಲೆ you have to land. So where there is a will, there is a way. ಮಾಡ್ಬೋದು, ಅದೇನು. ಈಗ ನಾನು ಕಾರ್ ಡ್ರೈವ್ ಮಾಡ್ತೀನಿ ಸರ್, ಬೆಂಗಳೂರಿಂದ ಹುಬ್ಳಿಗೆ ಡ್ರೈವ್ ಮಾಡ್ತೀನಿ ಅಂದರೆ ಐ ನೋ ಕೆಲವೊಂದಷ್ಟು ಜಾಗಗಳು ಅಲ್ಲೂ ಸ್ವಲ್ಪ ಆಕ್ಸಿಡೆಂಟ್ ಪ್ರೋನ್ ಏರಿಯಾಸ್. ಆ ಜಾಗಗಳಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಕಾಷಿಯಸ್ ಆಗಿ ಡ್ರೈವ್ ಮಾಡ್ತೀನಿ. ಈಗ ಯಲಹಂಕದಿಂದ ಆಫೀಸಿಗೆ ಬರುವಾಗಲೂ ಅಷ್ಟೇ ಕೆಲವು ಜಾಗಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಡ್ರೈವ್ ಮಾಡಬೇಕು. ಹಂಗೆ ನಿಮಗೆ ಏರ್ಪೋರ್ಟ್ಗಳಿರ್ತಾವ?
ಹಾಂ ಕೆಲವು ಏರ್ಪೋರ್ಟ್ಗಳಲ್ಲಿ ಅಂದರೆ ಈ ಏರ್ಪೋರ್ಟಿಗೆ ಬಂದು ಸ್ವಲ್ಪ ಎಕ್ಸ್ಟ್ರಾ ಕಾಶಿಯಸ್ ಆಗಿರಬೇಕು, ಇನ್ಯಾವುದೋ ಏರ್ಪೋರ್ಟು ಆರಾಮಾಗಿದೆ ಅನ್ನೋದು ಈಸಿಯಾಗಿ ಹಂಗೂ ಇರ್ತಾವ ಯಾವ್ಯಾವ ಹೌದು. ಏರ್ಪೋರ್ಟ್? ನಾನು ನೋಡಿ ಅಹಮದಾಬಾದಲ್ಲಿ ಐ ಮಸ್ಟ್ ಹ್ಯಾವ್ ಲ್ಯಾಂಡೆಡ್ ಮೋರ್ ದೆನ್ 500 times. ಓಕೆ, ಎವ್ರಿ ಟೈಮ್ ಐ ಲ್ಯಾಂಡ್, ಎವ್ರಿ ಟೈಮ್ ಐ ಟೇಕ್ ಅಪ್. ಸದ್ಯ ಇವತ್ತು ನೋಡ್ಕೊಂಡ್ವಿ. ದಟ್ ಈಸ್ ಸೇಮ್ ಥಿಂಗ್ ಇನ್ ಪಟ್ನಾ. ಪಟ್ನಾ ನೋಡಿ, ಇಟ್ ಈಸ್ ಆಲ್ಸೋ ಇನ್ ಸೆಂಟರ್ ಆಫ್ ದ ರನ್ವೇ, ಸಾರಿ ಸಿಟಿ, ಸೆಂಟರ್ ಆಫ್ ದ ಸಿಟಿ. ಯಾಕೆ ಅಲ್ಲಿ ಪಕ್ಕಕ್ಕೆ ಒಂದು ಬೀಟಾ ಅಂತ 9000 foot ರನ್ವೇ ಇದೆ. ಓಕೆ, ವೇರ್ ಐ ಲರ್ನ್ ಜೀಪ್ ಡ್ರೈವಿಂಗ್ ಆ್ಯಕ್ಚುಲಿ ಆನ್ ದ ರನ್ವೇ. ಅಲ್ಲೇನೂ ಇರಲಿಲ್ಲ, ಇಟ್ ಇಸ್ ಅ ಬ್ರಿಟಿಷರ್ ಕಾಲದ್ದು ಒಂದು ರನ್ವೇ. ನೌ ಲಾಸ್ಟ್ 2 weeks ಬ್ಯಾಕ್ ಪ್ರೈಮ್ ಮಿನಿಸ್ಟರ್ ಇನಾಗ್ಯುರೇಟೆಡ್ ದಟ್ ಬೀಟಾ. ಓಕೆ, ಬಿಕಾಸ್ ಪೊಲಿಟಿಕಲ್ ಪ್ರೆಷರ್ ಇತ್ತು ಅಲ್ಲಿ. ಪಾಟ್ನಾ ಸಿಟಿಯಿಂದ ಬೀಟಾದವ್ರಿಗೂ ಹೆಂಗೆ ಹೋಗಬೇಕು ಅಂತೇಳಿ ದೇ ವರ್ ನಾಟ್ ವಿಲ್ಲಿಂಗ್ ಟು ಶಿಫ್ಟ್ ದ ರನ್ವೇ ಏರ್ಪೋರ್ಟ್. ಸೊ ಈಗ ದ ವರ್ಕ್ ಈಸ್ ಪ್ರೋಗ್ರೆಸಿಂಗ್. ಸೊ ಸಿಮಿಲರ್ಲಿ ಕೆಲವು ಅರುಣಾಚಲ್ ಪ್ರದೇಶದಲ್ಲಿ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ ಅಬೌಟ್ ದ ಆಬ್ಸ್ಟಕಲ್. ವಾಟ್ ಯು ಸೆಡ್, ಆಬ್ಸ್ಟಕಲಲ್ಲಿ ಯು ಹ್ಯಾವ್ ಟು ಮನೂವರ್. ಆಮೇಲೆ ಕೆಲವರು ಈ ಗುಡ್ಡ ಬೆಟ್ಟಗಳಲ್ಲಿ ಏನಾಗುತ್ತೆ, ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಅಪ್ ಡ್ರಾಫ್ಟ್ ಆ್ಯಂಡ್ ಡೌನ್ ಡ್ರಾಫ್ಟ್ ಅಂತ ಹೇಳ್ತೀವಿ. ವೆದರ್ ಕಾರಣಕ್ಕೆ. ಹಾಂ, ವೆದರ್ ಕಾರಣಕ್ಕೆ. ಸೊ ವೆನ್ ಯು ಆರ್ ಗೋಯಿಂಗ್ ಟು ಲ್ಯಾಂಡ್ ಇನ್ ಆಫ್ಟರ್ನೂನ್, ಸಡನ್ಲಿ ದ ಏರ್ಕ್ರಾಫ್ಟ್ ವಿಲ್ ಸಿಂಕ್. ಓಕೆ, ದಟ್ ಇಸ್ ಡೌನ್ ಡ್ರಾಫ್ಟ್. ಅಂದರೆ ವಿಮಾನವನ್ನು ಕೆಳಗಡೆ ಏನೋ ಎಳ್ಕೊಂಡಂಗೆ ಆಗುತ್ತೆ. ಹಾಂ, ಬಿಕಾಸ್ ಇಟ್ ಈಸ್ ಲೈಕ್ ಸೂಲೂರ್, ಕೊಯಂಬತ್ತೂರ್ ಹತ್ರ ಸೂಲೂರ್ ಅಂತ ಇದೆ. ಇಟ್ ಈಸ್ ನಟೋರಿಯಸ್ ಫಾರ್ ಡೌನ್ ಡ್ರಾಫ್ಟ್ ಇನ್ ದ ಆಫ್ಟರ್ನೂನ್. ಓಕೆ, ಬಿಕಾಸ್ ಇನ್ ಎ ಕಸ್ಪ್, ಇಟ್ಸ್ ಇನ್ ಎ ಕಸ್ಪ್. ಸೊ ನೀಲಗಿರಿಯಿಂದ ಏನು ಇದು ಬರುತ್ತಲ್ವ, ಸೊ ಇಟ್ ಕ್ರಿಯೇಟ್ಸ್ ಸಮ್ ಕೈಂಡ್ ಆಫ್ ವ್ಯಾಕ್ಯೂಮ್. ಓಕೆ, ಓಕೆ. ಸೊ ವಿ ಹ್ಯಾವ್ ಟು ಬಿ ಕೀಪ್ ದಟ್ ಎಕ್ಸ್ಟ್ರಾ ಸ್ಪೀಡ್ ಇನ್ ಹ್ಯಾಂಡ್. ಸೊ ಇವೆಲ್ಲ ಯಾವ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡ್ತಿದ್ರಿ, ಎಲ್ಲಿ ಟೇಕ್ ಆಫ್ ಮಾಡ್ತಿದ್ರಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೌದು, ಎವ್ರಿ ಏರ್ಪೋರ್ಟ್ ಹ್ಯಾಸ್ ಇಟ್ಸ್ ಓನ್ ಅಪ್ಸ್ ಆ್ಯಂಡ್ ಡೌನ್ಸ್. ಕ್ವೆಶನ್ AIB ಬಗ್ಗೆ ಸರ್, ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರಸಿ ಅವ್ರ ಬಗ್ಗೆ. ಸೊ ಬೇಸಿಕಲಿ ಅಲ್ಲಿ ಕ್ವಾಲಿಫೈ ಆಗಬೇಕು ಅಂತಂದರೆ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಅವ್ರಿಗೆ 25 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತು ಇನ್ವೆಸ್ಟಿಗೇಟರ್ ಒಂದು ಕೇಸ್ನ ಅಟ್ಲೀಸ್ಟ್ ಸಾಲ್ವ್ ಮಾಡಿರಬೇಕು. August 2020 ಹಿಂಗೆ ಒಂದು ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿತ್ತು ಸರ್. ಅದು August 2020 ಸರ್. ಐ ಆಮ್ ನಾಟ್ ಶೋರ್ ಅಬೌಟ್ ದ ಎಕ್ಸಾಕ್ಟ್ ಪ್ಲೇಸ್. ಅಲ್ಲಿ ಕ್ಯಾಪ್ಟನ್ SS ಚಹರ್ ಅಂತ ಒಬ್ಬನ ಇನ್ವೆಸ್ಟಿಗೇಷನ್ ಆಫೀಸರಾಗಿ ಅಪಾಯಿಂಟ್ ಮಾಡಿದ್ರು. ಬಟ್ ದೆನ್ ಹಿ ಡಿಂಟ್ ಮೀಟ್ ದ ಬೇಸಿಕ್ ಕ್ರೈಟೀರಿಯಾ ಸರ್. ಇಂಥ ಸೀರಿಯಸ್ ಕೇಸಲ್ಲಿ ಏನಕ್ಕೆ ಇಷ್ಟು ನೆಗ್ಲಿಜೆನ್ಸ್ ತೋರಿಸ್ತಿದೆ ಇನ್ವೆಸ್ಟಿಗೇಷನ್ ಆಫೀಸ್? ಆ್ಯಂಡ್ ದೆನ್ ಅವ್ರು ಇನ್ವೆಸ್ಟಿಗೇಟ್ ಮಾಡೋದು ಇಟ್ಸ್ ನಾಟ್ ವೆರಿ ಟ್ರಾನ್ಸ್ಪರೆಂಟ್ ಸರ್. ಸೊ ಹೌ ವುಡ್ ಯು ವಾಂಟ್ ಟು ಆನ್ಸರ್ ಟು ದಿಸ್ ಕ್ವೆಶನ್ ಸರ್? ಕೆಲವು ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳಲ್ಲಿ ಪಬ್ಲಿಕ್ ಗ್ಲೇರ್ಗೆ ಬರಲ್ಲ. ಕರೆಕ್ಟ್. ಯು ಡೋಂಟ್ ನೋ ವಾಟ್ ಇಸ್. ಅಲ್ಲೇ ಒಬ್ಬರನ್ನ ಸಮ್ ಸೀನಿಯರ್ ಇನ್ಸ್ಟ್ರಕ್ಟರ್, ಸೀನಿಯರ್ ಇನ್ಸ್ಪೆಕ್ಟರ್ ಇದನ್ನು ಯು ಜಸ್ಟ್ ಟೇಕ್ ಕೇರ್ ಆಫ್ ದಿಸ್ ಅಂತ ಹೇಳ್ತಾರೆ. ನಾಟ್ ನೆಸೆಸರಿಲಿ ಈ ಥರದ ದೊಡ್ಡ ಅಪಘಾತಗಳನ್ನು ನೋ ಚಾನ್ಸ್, ಬಿಕಾಸ್ ದ ಹೋಲ್ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಇಂಡಿಯಾ ಆ್ಯಂಡ್ ಅಹಮದಾಬಾದ್ ಆ್ಯಂಡ್ ಡ್ರೀಮ್ ಲೈನರ್. ಸೊ ನೋಬಡಿ ವಿಲ್ ಟೇಕ್ ಎನಿ ಚಾನ್ಸ್. ಆ್ಯಂಡ್ ಭಾಳ ವರ್ಷಗಳೇ ಆಯಿತು ಈ ಥರ ಒಂದು ಮಹಾ ದುರಂತ ನಡೆದು. ಇದು ಎಲ್ಲಿ ಅಲ್ಲಿ ಸಣ್ಣ ಪುಟ್ಟ ಆಗ್ತಾ ಇರ್ತವೆ, ಲೈಕ್ ಹೆಲಿಕಾಪ್ಟರ್ ಕ್ರ್ಯಾಶ್, ಅಲ್ಲೂ ಅಷ್ಟೇ ಸೇಮ್ ಡೌನ್ ಡ್ರಾಫ್ಟ್ ಪ್ರಾಬ್ಲಮ್ ನನಗನ್ಸೋದು. ಐ ಆಮ್ ನಾಟ್ ಅ ಹೆಲಿಕಾಪ್ಟರ್ ಪೈಲಟ್, ಬಟ್ ಈ ಒಂದು ದುರ್ಗಮ ಪ್ರದೇಶಗಳಲ್ಲಿ ವಾಯು ಒತ್ತಡ, ಮಳೆ ಬರ್ತಾ ಇರುತ್ತೆ. ಆಮೇಲೆ ಕೆಲವು ಸರಿ ಎಕ್ಸ್ಟ್ರಾ ಲೋಡ್, 7 ಜನ 6 ಜನ ಇನ್ನೊಬ್ಬ ಬರಲಿ ಅಂತೇಳಿ 7 ಜನ ಓವರ್ಲೋಡ್ ಅಲ್ಲಿ ಆಗ್ಬೋದು. ಯಾಕೆಂದರೆ ದೆರ್ ಇಸ್ ನೋ ವೇ ಆಫ್ ಫೈಂಡಿಂಗ್ ಔಟ್ ವೆದರ್ ಇಟ್ ಈಸ್ ಓವರ್ಲೋಡ್ ಆರ್ ನಾಟ್. ಆ ಥರ ಸಣ್ಣ ಪುಟ್ಟ ಆಗ್ತವೆ. ಬಟ್ ದಿಸ್ ಈಸ್ ಎ ಮೇಜರ್ ಆಕ್ಸಿಡೆಂಟ್. ನೀವು ಏರ್ ಬಸ್ ಪೈಲಟ್, ನೀವು ಏರ್ ಬಸ್ಸಿಗೆ ಹೋದವ್ರು ಬೋಯಿಂಗಿಗೆ ಬರೋದಕ್ಕಾಗೋದಿಲ್ವಾ? ಆಗುತ್ತೆ. ಅಥವಾ ಈ ಮಾದರಿ ವಿಮಾನ ಅಂದ್ರೆ ಅದೇ ಮಾದರಿ ವಿಮಾನವನ್ನು ಆರಿಸ್ಬೇಕಾ, ಹೆಂಗೆ ಅದು ಆಗುತ್ತೆ? ಸಿ, ಇನ್ ಸಿವಿಲ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ವಿತ್ ATR 40 ATR 16, ಅದು ಸೇಮ್ ಏರ್ ಬಸ್ ಇದ್ರದ್ದು ಏರ್ ಡೆಕ್ಕನಲ್ಲಿ. ವಿ ಡೂ ಟೈಪ್ ರೇಟಿಂಗ್, ಅಂದರೆ ಆ ಏರೋಪ್ಲೇನಿನ ಮೇಲೆ ಸಿಮ್ಯುಲೇಟೆಡ್ ಟ್ರೈನಿಂಗ್ ಮತ್ತು ಆ್ಯಕ್ಚುಯಲ್ ಟ್ರೈನಿಂಗ್ ಮುಗಿಸಿದ ಮೇಲೆ ಐ ಬಿಕಮ್ ಕ್ಯಾಪ್ಟನ್ ಆರ್ ಸೀನಿಯರ್ ಪೈಲಟ್ ಆ ಥರ. ಸೊ ದೆನ್ ಐ ಲೆಫ್ಟ್, then I was transferred to Kingfisher. There also we continued on that. Then I left and joined Indigo. Indigoದಲ್ಲಿ ಏರ್ ಬಸ್. Okay. If I wanted to join, let us say, another airline which had Boeings,
ದೆನ್ ಅಗೇನ್ ಐ ಹ್ಯಾವ್ ಟು ಸ್ಪೆಂಡ್ 3-4 months ಫಾರ್ ಟ್ರೈನಿಂಗ್. ಸಪ್ರೇಟ್ ಟ್ರೈನಿಂಗ್ ಆಗಿ. ಹಾಂ. ಓಕೆ ಓಕೆ. ಕೆಲವು ಸರಿ ಏನಾಗುತ್ತೆ ಅಂದರೆ ಇಫ್ ಯು ಚೇಂಜ್ ಟು ಮೆನಿ ಟೈಪ್ಸ್ ಆಫ್ ಏರೋಪ್ಲೇನ್ಸ್ ಯು ಹ್ಯಾವ್ ಟು ಅನ್ಲರ್ನ್ ಲಾಟ್ ಆಫ್ ಥಿಂಗ್ಸ್. ಓಲ್ಡ್ ಹ್ಯಾಬಿಟ್ಸ್ ಡೈ ಹಾರ್ಡ್. ಹೌದು. ಸೊ ದಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಇವಾಗ ಇದೆಲ್ಲ ಆಗಿದೆ. ಹಾಗೆ ರೀಸೆಂಟಾಗಿ ಕ್ರಿಕೆಟರ್ ಒಬ್ಬರು ಡೇವಿಡ್ ವಾರ್ನರ್ ಅವರು ಸಹ ಹೇಗೆ ಏರ್ ಇಂಡಿಯಾ ಬಗ್ಗೆ ಮೇಂಟೆನೆನ್ಸ್ ಹೇಗೆ ಎಷ್ಟು ಕೆಟ್ಟದಾಗಿದೆ ಅಂತ ವಿಡಿಯೋ ಕೂಡ ಮಾಡಿದರು. ಐ ಮೀನ್ ವಿಡಿಯೋ ಮಾಡಲಿಲ್ಲ, ಬಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿದರು ಸಹ. ಸೊ ಇದೆಲ್ಲ ನಮ್ಮ ದೇಶದ ಆರ್ಥಿಕತೆಗೆ ಹೊಡೆತ ಬಿಡಲ್ವಾ ಅಂತ. ಇದೇ ಏರ್ಕ್ರಾಫ್ಟು ಡೆಲ್ಲಿಯಿಂದ ಅಹಮದಾಬಾದಿಗೆ ಬಂತು, ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿತ್ತು. ಡೆಲ್ಲಿಯಿಂದ ಅಹಮದಾಬಾದಿಗೆ ಬಂದ ಒಬ್ಬ ಪ್ಯಾಸೆಂಜರ್ ಒಂದು ವಿಡಿಯೋ ಮಾಡ್ತಾರೆ. ಇದರಲ್ಲಿ AC ವರ್ಕ್ ಆಗ್ತಾ ಇಲ್ಲ, ಟಚ್ ಸ್ಕ್ರೀನ್ ವರ್ಕ್ ಆಗ್ತಾ ಇಲ್ಲ, ಏನು ಏರ್ ಹೋಸ್ಟೆಸ್ನ ಕಾಲ್ ಮಾಡೋದಕ್ಕೆ ಒಂದು ಬಟನ್ ಇರುತ್ತೆ, ಅದು ವರ್ಕ್ ಆಗ್ತಾ ಇಲ್ಲ, ಹಿಂಗಿದೆ ನೋಡಿ ಪರಿಸ್ಥಿತಿ ಅಂತ. ಬ್ಯಾಡ್ ಮೇಂಟೆನೆನ್ಸ್ ಏನಾದರೂ ಈ ಅಪಘಾತಕ್ಕೆ ಕಾರಣವಾಗಿರುವ ಸಾಧ್ಯತೆ ಇದೆಯಾ? ಇಂಟರ್ನ್ಯಾಷನಲ್ ಫ್ಲೈಟ್ಗೆ ನಾರ್ಮಲಿ ವೆನ್ ಇಟ್ ಗೋಸ್ ಸಚ್ ಅ ಲಾಂಗ್ ಟೈಮ್ 9 hours 30 minutes, it has to be 100% full. And VVIP ಫ್ಲೈಟ್ಗಳಿಗೆ there is a special technical team. ಓಕೆ. So that these are the things which we have no concession for it. ಸೊ ಅಲ್ಲ, ಈ ವಿಮಾನದಲ್ಲಿ ಒಂದು ಬ್ಯಾಡ್ ಮೇಂಟೆನೆನ್ಸ್. ಈ ಬ್ಯಾಡ್ ಮೇಂಟೆನೆನ್ಸ್ ಅಂದರೆ ಪ್ರಯಾಣಿಕರ ಏನು ಕಂಫರ್ಟಿಗೆ ಸಮಸ್ಯೆ. ಅದು AC ಸರಿ ವರ್ಕ್ ಆಗ್ತಿಲ್ಲ, ಏರ್ ಹೋಸ್ಟೆಸ್ ಕರೆಯೋಕ್ಕಾಗ್ತಿಲ್ಲ, ಟಚ್ ಸ್ಕ್ರೀನ್ ವರ್ಕ್ ಆಗ್ತಿಲ್ಲ ಅಂತ. ಇದರಿಂದಾಗಿ ಆಕ್ಸಿಡೆಂಟ್ ಆಗಿರೋ ಸಾಧ್ಯತೆ ಇಲ್ಲ. ಪ್ರಯಾಣಿಕರು ನನ್ನ ಕಂಫರ್ಟ್ ಇರುತ್ತೆ ಇದರಲ್ಲಿ. ಬಟ್ ಎಂಜಿನ್ನು ವಿಮಾನ ಅಂದರೆ ಸುರಕ್ಷಿತವಾಗಿ ಹಾರೋದಕ್ಕೆ ಇಳಿಯೋದಕ್ಕೆ ಬೇಕಾದಂಥದ್ದು, ಅದಕ್ಕೆ ಪಕ್ಕಾ ಪ್ರೋಟೋಕಾಲ್ ಇದೆಯಾ? ಇಷ್ಟು ಟೆಸ್ಟ್ ಆಗಿರಲೇಬೇಕು, ಹಿಂಗೆ ಇದು ವಿಮಾನದ ಫಿಟ್ನೆಸ್ಸು. ಕೆಲವು ಸರಿ ಇಂಟ್ರೆಸ್ಟ್ ಆರ್ ಕ್ಲಾಶ್ಡ್. ಹಾಗೆ ಇಂಟ್ರೆಸ್ಟ್ ಬಿಟ್ವೀನ್ ದಿ ಕಮರ್ಷಿಯಲ್, ಟೆಕ್ನಿಕಲ್ ಆ್ಯಂಡ್ ದ ಕ್ರೂ. ಓಕೆ ಓಕೆ ಓಕೆ. ಕ್ರೂ ಡಿಸಿಷನ್ ಬರೋ ಅಷ್ಟೊತ್ತಿಗೆ ಕಮರ್ಷಿಯಲ್ ಪುಷ್ ಮಾಡಿರ್ತಾರೆ. ಆ್ಯಸ್ ಪರ್ ದಿಸ್ MEL ಇಟ್ ಕ್ಯಾನ್ ಗೋ, ಲೆಟ್ ಇಟ್ ಗೋ. ಓಕೆ ಓಕೆ ಓಕೆ. ದೆನ್ ದಟ್ ಎಂಜಿನಿಯರ್ ಆಲ್ಸೋ ಸೀಸ್ MEL, ಓಕೆ ಇಟ್ ಕ್ಯಾನ್ ಗೋ ಅಪ್ ಟು ದಿಸ್ ಮೆನಿ hours ಆಫ್ ಫ್ಲೈಯಿಂಗ್, ಸಮ್ 10 ಲ್ಯಾಂಡಿಂಗ್ಸ್ ಯು ಕ್ಯಾನ್ ಡೂ. ಓಕೆ. ಆ ಥರ ಒಂದು ಬರುತ್ತೆ. ನೌ ವೆನ್ ದ ಪೈಲಟ್ ಕಮ್ಸ್ ಫಾರ್ ಬ್ರೀಫಿಂಗ್, it is too late for him to reject. Okay. Because already airline has said carry on. Technical team has said carry on. Okay. Now he has no reason because everything is covered in the MEL. Correct. ಸೊ ಪೈಲಟ್ಗಳ ಕೈಯಲ್ಲಿ ತುಂಬ ಏನಿರೋದಿಲ್ಲ, ತುಂಬ ಇರೋದು, ಹಾರಿಸೋದ್ರೆ ಹಾರಿಸ್ಕೊಂಡು ಹೋಗ್ತಾರೆ ಅಷ್ಟೇ ಹೋಗ್ತಾರೆ. ಇವಾಗ ನಮ್ಗೆ ಗೊತ್ತಾಯಿತು ದಟ್ ನೋ ಟೆಕ್ನಾಲಜಿ ಇಸ್ ಟೂ ಅಡ್ವಾನ್ಸ್ ಟು ಫೇಲ್ ಅಂತ ಈ ಇನ್ಸಿಡೆಂಟಿಂದ. ಸೊ ವಾಟ್ ವುಡ್ ಬಿ ದ ಲಾಂಗ್ ಟರ್ಮ್ ಮೇಜರ್ ಏವಿಯೇಷನ್ ಚೇಂಜಸ್ ಆರ್ ರೆಗ್ಯುಲೇಷನ್ಸ್ ಏನಿರ್ಬೋದು ಈ ಇವೆಂಟಿಂದ? ಬಿಕಾಸ್ ಐ ಬಿಲೀವ್ ದಟ್ ಆರ್ ಲೈಫ್ಸ್ ಡಿಪೆಂಡ್ ಆನ್ ದಿ ಸಿಸ್ಟಮ್ಸ್ ವಿ ಬಿಲ್ಡ್ ಅಂತ. ಈ ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಈ ಇನ್ವೆಸ್ಟಿಗೇಷನಲ್ಲಿ ಒಂದಿಷ್ಟು ಜಟಾಪಟಿ ನಡೆಯುತ್ತೆ. ಓಕೆ. Because Boeing company sends their engineers to defend their aeroplane. ಕರೆಕ್ಟ್. ನಮ್ಮಲ್ಲಿ ಏನು ಸಮಸ್ಯೆ? And blame it on pilots. ಒಂದು ಮಾತು ಹೇಳ್ತಾರೆ ಪೈಲಟ್ಗಳಲ್ಲಿ, ಇಫ್ ದ ಪೈಲಟ್ ಈಸ್ ಡೆಡ್ ಆಫ್ ದ ಆಕ್ಸಿಡೆಂಟ್, ಬ್ಲೇಮ್ ಹಿಮ್ ಅಂಡ್ ಬರಿ ಹಿಮ್. ಇಫ್ ಈಸ್ ಅಲೈವ್, ಹ್ಯಾಂಗ್ ಹಿಮ್. ಸೊ ಆ ಒಂದು ಮೆಂಟ್ಯಾಲಿಟಿಯಿಂದ ಈಗ ಹೇಳ್ತಾರೆ 65% ಆಫ್ ದ ಆಕ್ಸಿಡೆಂಟ್ಸ್ ವರ್ ಪೈಲಟ್ ಎರರ್, ಹ್ಯೂಮನ್ ಎರರ್. Because he is not there to defend himself. Yes. ನಾ ಹಿಂಗೆ ತಪ್ಪು ಮಾಡಿರಲಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಅವನು ಬದುಕಿರೋದಿಲ್ಲ. ಸೊ ಇವರಿಗೆ ಒಂದು ಟೈಮ್ ಕೊಟ್ಟಿರ್ತಾರೆ. ನಿನ್ನೆ ಏವಿಯೇಷನ್ ಮಿನಿಸ್ಟರ್ ಅಡ್ರೆಸ್ ಮಾಡಿದರು, ವಿ ಆರ್ ಗಿವನ್ ದಮ್ 3 months ಟೈಮ್. ಇವರು 3 months ಇಸ್ ನಾಟ್ ಎನಫ್ ಫಾರ್ ದಿಸ್ ಕೈಂಡ್ ಆಫ್ ಡೇಟಾ, ಬಟ್ ಓನ್ಲಿ ಸೇವಿಂಗ್ ದಿ ಗ್ರೇಸ್ ಇಸ್ ದ ಡ್ಯೂರೇಷನ್ ಇಸ್ 40 to 50 minutes. ಸೊ ವಾಟ್ ಎವರ್ ಡೇಟಾ ಕಮ್ಸ್ ವಿತ್ ಇನ್ ದ್ಯಾಟ್ ದೇ ಮೇ ಹರಿ ಅಪ್. ಅವರು ಹಗಲು ರಾತ್ರಿ ಇದು ಮಾಡ್ತಾರೆ, ಬಿಕಾಸ್ ದೇ ಹ್ಯಾವ್ ಟು ಗಿವ್ justice to those families of the deceased. So ಆಮೇಲೆ ಇನ್ನೊಂದು ಏರ್ಲೈನ್ will prove no my pilots are not wrong, their training is ekdam absolutely correct. ಅವರು ಕಂಪನಿ ಬೋಯಿಂಗನ್ನು ಅವರು ಬ್ಲೇಮ್ ಮಾಡ್ತಾರೆ ಕೇಸ್ಗಳಲ್ಲಿ. No there is something wrong with this thing ಅಂತ ಈ ಥರ ಜಟಾಪಟಿ ನಡೆಯುತ್ತೆ. and at some stage there will be ಕನ್ಕ್ಲೂಷನ್ ಅದು ಹೋಗುತ್ತೆ. ಆಮೇಲೆ ಇದರ ಔಟ್ಕಮ್ ಏನಿದೆ ಅದರ ಪ್ರಕಾರ SOPಗಳು ಈಗಲೇ ಮೊದಲೇ ಮಾತಾಡಿದ್ವಲ್ಲ, SOPಗಳನ್ನು ಸೇರಿಸಲಾಗುತ್ತೆ ಆ ಪಾಯಿಂಟ್ಗಳಿಂದ. ವೆದರ್ ಪೈಲಟ್ಸ್ SOP ಆರ್ ಎನ್ ಎಂಜಿನಿಯರ್ಸ್ SOP ಆರ್ ಏರ್ಲೈನ್ SOP. ಓಕೆ ಓಕೆ. ಮೂರರಲ್ಲೂ ಇದು ರಿಫ್ಲೆಕ್ಟ್ ಆಗುತ್ತೆ. ನಮಸ್ತೆ ಸರ್, ನನ್ನ ಹೆಸರು ರಾಜಶೇಖರ್ ಪಟ್ಟಣಶೆಟ್ಟಿ ಅಂತ.
ಸರ್ ಈಗ ಅದು ವಿಮಾನ ಬಿದ್ದಾಳಿಗೆ ಬ್ಲಾಸ್ಟ್ ಆಗಿ ಇದು ಆಯಿತು, ಅಗ್ನಿ ಹೊತ್ಕೋತ್ರಿ ಸರ್. ನಾವು ಪ್ಯಾಸೆಂಜರ್ ಕ್ಯಾಬಿನ್ ಏನೈತಲ್ಲ ಅದನ್ನು ಅಗ್ನಿ ನಿರೋಧಕವಾಗಿ ಮಾಡ್ಬೋದಾ? ಫೈರ್ ಪ್ರೂಫ್ ಯಾಕೆ ಮಾಡೋಕ್ಕಾಗಲ್ಲ? See, that is what I said, clash of interest. ಓಕೆ. ನಿನ್ನೆ ಯಾರೋ ನುರಿತ ಕ್ಯಾಪ್ಟನ್ ಹೇಳ್ತಾ ಇದ್ರು, ಯಾಕೆ ಒಂದೊಂದು ಸೀಟಿಗೂ ಪ್ಯಾರಾಶೂಟ್ ಕಟ್ಟಬಾರ್ದು ಅಂತೇಳಿ. ಅಲ್ಲ, ಈ ಪ್ರಶ್ನೆ ನನಗೂ ಇತ್ತು, ಅದು ಯಾಕೆ ಸಾಧ್ಯ ಇಲ್ಲ ಅನ್ನೋದು ನಾನು ತುಂಬ ಓದಿ ತಿಳ್ಕೊಂಡೆ. ಎಸ್. ಹಾಂ, ಸೊ ಈಗ ನೋಡಿ, ಈ 787 ಏನಿದೆ, ದೇ ಬ್ರಾಟ್ ಇನ್ ಎ ರೆವಲ್ಯೂಷನ್ ಬೈ ಕನ್ಸ್ಟ್ರಕ್ಟಿಂಗ್ ಆನ್ ಏರೋಪ್ಲೇನ್ ವಿತ್ ಲೈಟರ್ ಮೆಟಲ್. ಅವ್ರಿಗೆ ಹೇಳಿದರೆ ಇನ್ನೊಂದು ಪದರ ಹಾಕ್ಬಿಟ್ಟು ಮೇಕ್ ಇಟ್ ಫೈರ್ ಪ್ರೂಫ್ ಅಂತ ಹೇಳಿದರೆ ದೇ ವಿಲ್ ನಾಟ್ ಅಗ್ರಿ. ಅದಕ್ಕೆ ಬೇರೆ ಬೇರೆ ಇದಿರುತ್ತೆ. ದೆನ್ ಮೇನ್ ಥಿಂಗ್ ಇಸ್ ದ ವೇಟ್ ವಿಲ್ ಗೋ ಅಪ್. ಅದರ ಜೊತೆಗೆ ಪ್ರೈಮರಿ ಸ್ಕೂಲ್ ಮಗು ಕೇಳಿದ್ವು ನಾವು, ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಅದು ನೀರಲ್ಲಿ ಬಿದ್ದರೂ ಏನಾಗೋದಿಲ್ಲ, ಬೆಂಕಿ ಹತ್ಕೊಂಡ್ರೂ ಏನಾಗೋದಿಲ್ಲ, ಇಂಡಿಸ್ಟ್ರಕ್ಟೇಬಲ್, ಅದ್ರ ಮೇಲೆ ಎಷ್ಟು ಭಾರ ಬಿದ್ದರೂ ಏನಾಗೋದಿಲ್ಲ ಅಂತ. ಅವ್ರು ಕೇಳಿದ್ರು, ಯಾವ ರೀತಿಯಲ್ಲಿ ಬ್ಲ್ಯಾಕ್ ಬಾಕ್ಸ್ ಮಾಡಿರ್ತಾರಲ್ಲ ಆ ರೀತಿಯಲ್ಲಿ ಇಡೀ ವಿಮಾನ ಯಾಕೆ ಮಾಡಬಾರ್ದು ಅಂತ. ಘಟನೆ ಏನಾಗಿದೆ? ಆ್ಯಂಟಿ ಟೆರರ್ ಸ್ಕ್ವಾಡ್ ಏನಾದರೂ ಆಗಿರ್ಬೋದಾ? ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಲ್ಲ, ಟೆರರ್ ಅಟ್ಯಾಕ್ ಅನ್ನೋರು ಆ ಥರದ್ದು ಏನಾದ್ರು. It is considered. This is what you said. This part is considered, and it may be. We don't know. ಯಾವುದೋ ಇಂಜಿನ್ ಟೆಕ್ನಿಕಲ್ ಇಶ್ಯೂ ಆಗಿರಲಿ, ಫ್ಯೂಯಲ್ ಲೀಕೇಜ್ ಆಗಿರಲಿ, ಜಪಾನ್ನಲ್ಲಿ ಕೂಡ ಸೇಮ್ ಇದರಿಂದ ದೇರ್ ವರ್ ಗ್ಲಿಚಸ್ ಹ್ಯಾಪೆಂಡ್. ಈ ಪ್ರಿಕಾಷನ್ಸ್ ಏನು ಅವರು ಇಷ್ಟು ಲೈಫ್ ಲಾಸಸ್ ಆದಮೇಲೆ ತೊಗೊಳ್ತಿದ್ದಾರೆ, ಯಾಕೆ ಅದನ್ನು ಮೊದಲೇ ತೊಗೊಂಡಿರಲಿಲ್ಲ? The DGCA technical team will send some instructions. Check this, check this, check this, check this ಅಂತ ಈಗಲೇ ಕೊಟ್ಟಿದ್ದಾರೆ. ಸುಮಾರು 8 ಅಂಶಗಳಿವೆ ಅದರಲ್ಲಿ. ಸೊ ಆಫ್ಟರ್ ಚೆಕಿಂಗ್, ಇಫ್ ದ ಎವ್ರಿಥಿಂಗ್ ಈಸ್ ಆ್ಯಸ್ ಪರ್ ವಾಟ್ ಇಟ್ ಶುಡ್ ಬಿ, ಅವಾಗ ಅದನ್ನು ರಿಲೀಸ್ ಮಾಡ್ತಾರೆ. ಎಕಾನಮಿ ಬಗ್ಗೆ ಡೆಫಿನೆಟ್ಲಿ ಇಟ್ ಈಸ್ ಅ ವೆರಿ ಬಿಗ್ ಲಾಸ್ ಫಾರ್ ಎಕಾನಮಿ. ಬಟ್ ಈಗ ಈ ಕ್ರ್ಯಾಶಿಂದ ನಾಟ್ ಓನ್ಲಿ ಇಂಡಿಯನ್ಸ್ ಬಟ್ ಆಲ್ಸೋ ಫಾರಿನರ್ಸ್ ಕೂಡ ದೇವ್ ಲಾಸ್ ದೇರ್ ಲೈಫ್ಸ್. ಸೊ ಇದು ಇಂಡಿಯನ್ ಎಕಾನಮಿಗೆ ಎಫೆಕ್ಟ್ ಆಗಲ್ವಾ ಸರ್? ಆಗುತ್ತೆ. ಪ್ರತಿ ವಿಮಾನ ಅಪಘಾತವು ಎಕನಾಮಿಗೆ ಹೊಡ್ತಾನೆ, ನೋ ಡೌಟ್. ಬಟ್ ಒಂದು ಪ್ರೈವೇಟ್ ಏರ್ಲೈನ್ನ ವಿಮಾನ ಆಗಿರೋದ್ರಿಂದ ಆ ಏರ್ಲೈನಿಗೆ ಹೊಡ್ತಾ, ಆ ಏರ್ಲೈನ್ಗೆ ಹೊಡ್ತಾ ಆದರೆ ಇಂಟರ್ನ್ ಭಾರತದ ಎಕನಾಮಿಗೂ ಕೂಡ. ಸಿ, ನಾಟ್ ಓನ್ಲಿ ಈಗ ಏರ್ಲೈನ್ ನೋಡಿ, ದೇ ಡಿಕ್ಲೇರ್ಡ್ 1.25 crore ಪರ್ ಡಿಸೀಸ್ ಪರ್ಸನ್. ಹೌದು. ಸೊ ಅವರು ಬಹುಶಃ ವರ್ಷಕ್ಕೆ ಅಷ್ಟು ಲಾಭ ಮಾಡ್ಕೊಳ್ತಾ ಇದ್ರು ಇಲ್ಲವೋ ಗೊತ್ತಿಲ್ಲ. ಬಟ್ ದೇ ಹ್ಯಾವ್ ಟು ಶೆಲ್ ಔಟ್ ನೌ, ಬಿಕಾಸ್ ಈವನ್ ಟಾಟಾ ಗ್ರೂಪ್ನವರು ಅಂತ ಮಾಡೋಕ್ಕಾಗುತ್ತೆ, ಬೇರೆ ಯಾರಿಗಾರು ಆದರೆ ಕಷ್ಟ ಆಯ್ತು. ಹಾಂ, you can't sustain that. You have to sell your aeroplanes and give them. But ಇರುತ್ತೆ ಸ್ವಲ್ಪ. ಸಿ, ಪಬ್ಲಿಕ್ ಮೆಮೊರಿ ಆಫ್ಟರ್ ಆಲ್ ಇಸ್ ಶಾರ್ಟ್. ಹೌದು. Okay, it will take 6 months to forget. And again, you will find tickets are exorbitantly priced because passenger rush is there. ಆ್ಯಸ್ ಅ ಪೈಲಟ್ ನಾನು ನಿಮ್ಗೊಂದು ಕ್ವೆಶನ್ ಕೇಳಬೇಕಂತಿದ್ದೀನಿ. ಸೇಫ್ಟಿ ಮ್ಯಾಟರ್ಸ್ ಫೌಂಡೇಶನ್ಸ್ ಅಂತ ಅವರು ಜುಲೈ 2024 530 ಪೈಲಟ್ಸ್ನ ಸರ್ವೆ ಮಾಡ್ತಾರೆ ಸರ್. ಅದರಲ್ಲಿ 70% ಆಫ್ ದೆಮ್ ಹ್ಯಾವ್ ಟೋಲ್ಡ್ ದ್ಯಾಟ್ ಅವರಿಗೆ ರೆಗ್ಯುಲರ್ ಫ್ಲೈಯಿಂಗ್ ಅವರ್ಸ್ಗಿಂತೂ ಜಾಸ್ತಿ ಹೊತ್ತು ಕೆಲಸ ಮಾಡಿಸ್ತಿದ್ದಾರೆ ಅಂತ. ಅದರಿಂದ 2010 ಆ್ಯಂಡ್ 2025 2 ಕ್ರ್ಯಾಶ್ ಆಗಿದೆ ಸರ್, ಬಿಕಾಸ್ ಆಫ್ ಮೇಕಿಂಗ್ ದೆಮ್ ವರ್ಕ್ ಫಾರ್ ಅ ರಿಯಲಿ ಲಾಂಗ್ ಟೈಮ್. ಅದಾದಮೇಲೆ 40-year ಪೈಲಟ್ ಒಬ್ಬರು ಹಂಗೆ ಎಕ್ಸೆಸ್ ಸ್ಟ್ರೆಸ್ ಮತ್ತು ಕಾರ್ಡಿಯಾಕ್ ಅರೆಸ್ಟಿಂದ ಫ್ಲೈಟ್ ಕ್ರ್ಯಾಶ್ ಆಗಿದೆ. ಸೊ ಆ್ಯಸ್ ಅ ಪೈಲಟ್ ನಿಮ್ಗೇನು ಅನಿಸುತ್ತೆ ಸರ್? ಡ್ಯೂ ಥಿಂಕ್ ದಿಸ್ ಇಸ್ ರೈಟ್ ಆರ್ ವಾಟ್ ಡು ಯು? ಕಾರ್ಪೊರೇಟ್ ಜಗತ್ತಿನಲ್ಲಿ ಹೇಳ್ತೀವಿ, ವಾಚ್ ನೋಡ್ಕೊಂಡು ಕೆಲಸ ಮಾಡಬೇಡಿ, ವಾಚ್ ನೋಡ್ಕೊಂಡು. ನಮ್ಮ ರಿಪೋರ್ಟರ್ಸಿಗೆ ಹೇಳ್ತೀವಿ, ಹಂಗೆ ಪೈಲಟ್ಸ್ಗೂ ಹೇಳ್ತಾರೆ, ವಾಚ್ ನೋಡ್ಕೊಂಡು ಕೆಲಸ ಮಾಡಬೇಡಿ. ಈ ಒಂದು ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಎಷ್ಟು ಮಿನಿಮಮ್ ರೆಸ್ಟ್ ಕೊಡಬೇಕು ಅಷ್ಟೇ ಕೊಡ್ತಾರೆ. ಇಟ್ಸ್ ಹ್ಯೂಮನ್ ಬಾಡಿ. ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಈಸ್ ಲ್ಯಾಂಡಿಂಗ್ ಟು engine start to engine off. What about traveling time? I have to travel in Bangalore for 1 hour. I have to reach airport 1 hour before. I have to get up for that. And ಕೆಲವು ಸರಿ ಏನಾಗುತ್ತೆ ಅಂದರೆ ಒಂದು ಸಿರ್ಕಾಡಿಯನ್ ಲೋ ಅಂತ ಇರುತ್ತೆ. ದಟ್ ಈಸ್ ಸಮ್ವೇರ್ ಇನ್ ದ ಮಿಡ್ಲ್ ಆಫ್ ನೈಟ್, 1:30 to 2:33 ಆ ಥರ ಬರುತ್ತೆ. ವೇರ್ ಯುವರ್ ಬಾಡಿ ಫಿಸಿಯೋಲಾಜಿಕಲಿ ಈಸ್ ಸೋ ಸ್ಲೋ. Your body reaction is so slow, even if you are sitting next to the dirtiest bathroom, you will fall out to sleep. So, but the pilot has to fly in that period. Yes. So, adukku ಒಂದು ಇದಿದೆ. A pilot can sleep, especially international. He can take a nap of 30 minutes, but he has to tell the co-pilot, he has to tell the cabin crew, and every 10 minutes the cabin crew will check with the co-pilot, is he okay, is he okay ಅಂತ ಹೇಳಿ.
ಸೊ ಅದಕ್ಕೆ ರೆಸ್ಟ್ ಕೊಡ್ತಾರೆ, ಬಟ್ ಎಷ್ಟು ಬೇಕೋ ಅಷ್ಟೇ ಮಿನಿಮಮ್. ದೇ ಡೋಂಟ್ ಕನ್ಸಿಡರ್ ದಟ್ ಹ್ಯೂಮನ್ ಫ್ಯಾಕ್ಟರ್. ಸೊ ಕೆಲವು ಸರಿ ಆಗುತ್ತೆ. ಆಮೇಲೆ ಇಟ್ ಇಸ್ ನಾಟ್ ಎ 9 to 5 ಜಾಬ್. ಸೊ ಸುದರ್ಶನ್ ಸರ್, ಫೈನಲ್ ಮೆಸೇಜ್ ನಿಮ್ಮದು. ಅಂದರೆ ವಿಮಾನ ಪ್ರಯಾಣ ಈಗಲೂ ಮುಂಚಿನಷ್ಟೇ ಸುರಕ್ಷಿತವಾ, ಭಯ ಪಡಬೇಕಾ, ಎಚ್ಚರಿಕೆ ವಹಿಸ್ಬೇಕಾ? ಇದೊಂದು ಆಗಿಬಿಡ್ತು, ಅದು ಭಾಳ ಒಂದು ಮಹಾ ದುರ್ಘಟನೆ ಆಯಿತು. ಸೊ ವಿ ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್, ಬಟ್ ಅದರಲ್ಲಿ ಹೆದರ್ಕೊಳ್ಳೋದೇನಿಲ್ಲ. ದೆನ್ ದ ಫ್ಯೂ ಪಾಯಿಂಟ್ಸ್ ಐ ಟೋಲ್ಡ್ ಯು ವಿಚ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಬೈ ದಿ ಅಪೆಕ್ಸ್ ಬಾಡಿ. ಅನ್ಸೇಫ್ ಏರ್ಪೋರ್ಟ್ ಶುಡ್ ನಾಟ್ ಬಿ ಗಿವನ್ ಲೈಸೆನ್ಸ್. ಆ ಥರ ಒಂದು ಹೊಡೆತ ಬಿದ್ದಾಗಲೇ ಅವರು ಸುಧಾರಿಸ್ಕೊಳ್ಳೋದು, ಇಲ್ಲದಿದ್ದರೆ ಸೊ we must bring professionals in the aviation sector. Correct. Not some babu who wants to build a house in Delhi. Yes. Thank you so much ಸುದರ್ಶನ್ ಸರ್, ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.